ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಸ್ವರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. 2 ಮಂತ್ಸ್ ಮಿನಿಮಮ್ 2 ಮಂತ್ಸ್ ಗ್ಯಾಪ್ ತಗೊಂಡು ಯೂಟ್ಯೂಬ್ ಲೆಂತಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು. ನನ್ನ ಇನ್ಸ್ಟಾಗ್ರಾಮ್ ರೆಗ್ಯುಲರ್ ಕಸ್ಟಮರ್ಸ್ಗೆ ಗೊತ್ತಿರುತ್ತೆ. ಇದನ್ನು ಬಂದ್ಬಿಟ್ಟು ನಮ್ಮದು ಹೊಸ ಶಾಪ್ ಖಾಲಿ ಮಾಡ್ತಾ ಇದ್ದೀವಿ. ಹಳೆ ಶಾಪ್ ಅನ್ನೋದು ಒಂದು ವಿಡಿಯೋ ಹಾಕಿದ್ಬಿಟ್ರೆ ಮತ್ತೆ ರೆಗ್ಯುಲಾರಿಟಿ ಮೇಂಟೈನ್ ಮಾಡೋಕ್ಕೆ ಆಗಲಿಲ್ಲ. ವಿಡಿಯೋಗಳು ಒಂದು ಸಿಂಗಲ್ ವಿಡಿಯೋ ಶಾರ್ಟ್ಸ್ ಏನೂ ಮಾಡೋಕ್ಕಾಗಲಿಲ್ಲ. ಅಷ್ಟು ಸ್ವಲ್ಪ ವರ್ಕಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಸೊ ಪ್ರೆಸೆಂಟ್ ಇವಾಗ ಮತ್ತೆ ಯೂಟ್ಯೂಬ್ ಲೆಂತಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮ್ಮ ಲೈಫ್ ಸ್ಟೈಲ್ಸ್ ಹೆಂಗೆ ನಡೀತಾ ಇದೆ ಅನ್ನೋದನ್ನ ನಮ್ಮ ಕಸ್ಟಮರ್ಸ್ ಜೊತೆ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇನ್ಮೇಲೆ ರೆಗ್ಯುಲರ್ ಆಗಿ ನಮ್ಮದು ಲೈಫ್ ಸ್ಟೈಲ್ ವ್ಲಾಗ್ ಬರ್ತಾನೆ ಇರುತ್ತೆ. ಕೀಪ್ ವಾಚ್ ಮಾಡ್ತಾನೆ ಇರಿ. ಆ್ಯಂಡ್ ಇಷ್ಟು ದಿವಸ ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ. ಇವಾಗಂತೂ ತುಂಬ ಜನ ಮೆಸೇಜ್ ಮಾಡಿದ್ರಿ ನ್ಯೂ ಶಾಪ್ ಓಪನಿಂಗ್ ವಿಡಿಯೋ ಹಾಕೇ ಇಲ್ಲ, ಅಲ್ಲೇ ಸ್ಟಾಪ್ ಮಾಡಿಬಿಟ್ರಿ ಅಂತ. ಸೊ ಒಂದು ಇಂಟ್ರೊಡಕ್ಷನ್ ಜೊತೆಗೆ ನ್ಯೂ ಶಾಪ್ ವ್ಲಾಗ್ದು ಏನಿದೆ ಹಳೆ ವಿಡಿಯೋಸ್ ಎಲ್ಲ ಸ್ಟೋರ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನು ಕಂಟಿನ್ಯೂಷನಲ್ಲಿ ಇದು ನಂದು ಕ್ಲಿಪ್ ಮುಗಿದ್ಮೇಲೆ ಕಂಟಿನ್ಯೂಷನ್ ಬ್ಲಾಗಲ್ಲಿ ಹಾಕೊಂಡು ಹೋಗ್ತೀನಿ. ಸೊ ಶಾಪ್ ಹೆಂಗೆ ಓಪನ್ ಆಯಿತು ಏನು ಅಂತೆಲ್ಲ. ಸೊ ಇದೇ ರೀತಿ ರೆಗ್ಯುಲರ್ ಆಗಿ ವೀಡಿಯೋಸ್ ಇನ್ಮೇಲೆ ಬರ್ತಾ ಇರುತ್ತೆ. ಸೊ ದಯವಿಟ್ಟು ನನ್ನ ಚಾನಲ್ನ ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಸ್ಟ್ವರೆಗೂ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವ್ಲಾಗ್ ನೋಡಿ ನಿಮಗೆ ಎಷ್ಟು ದಿವಸ ಆದಮೇಲೆ ಹೇಗೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಹಿಂಗೆ ಹೊಸ ಶಾಪ್ ಹೆಂಗೆ ಓಪನ್ ಆಯಿತು ಅನ್ನೋದನ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ಬಂದ್ಬಿಟ್ಟು ಚಿಕ್ಕಪೇಟೆದು. ನಾವು ನಮ್ಮ ಶಾಪ್ಗೆ ಒಂದು ಸೈಡ್ ವಾಲ್ಗೆ ಅದಾದ್ರೂ ವಾಲ್ಪೇಪರ್ನ ಸ್ಟಿಕ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಕೆಲವೊಂದು ರಾ ಮೆಟೀರಿಯಲ್ಸ್ ಬೇಕಿತ್ತು ಶಾಪ್ ಓಪನಿಂಗ್ ಟೈಮಲ್ಲಿ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿದ್ವಿ ತೊಗೊಂಬರೋಣ ಅಂತ. ಫಸ್ಟ್ ಶಾಪ್ಗೆ ಹೋಗಿದ್ದೇನೆ ವಾಲ್ಪೇಪರ್ ತೊಗೊಬರೋಣ ಅಂತ. ಒಂದು 2-3 ಶಾಪ್ಸ್ ನೋಡಿದ್ವಿ, ಬಟ್ ಆದರೆ ಅಲ್ಲೇನೂ ಅಷ್ಟು ಲೈಕ್ ಆಗಲಿಲ್ಲ ವಾಲ್ಪೇಪರ್ಸು. ಪರ್ಟಿಕ್ಯುಲರ್ ಇದೇ ಥರ ಗೋಲ್ಡ್ ಥೀಮಲ್ಲಿ ಮತ್ತು 3D ಪ್ಯಾಟರ್ನಲ್ಲಿ ವಾಲ್ಪೇಪರ್ಸ್ ಬೇಕಿತ್ತು ಅಂತ ನೋಡ್ತಾ ಇದ್ವಿ. ಇವಾಗ ಏನು ನೋಡ್ತಾ ಇದ್ರೆ ಲೈನ್ಸಲ್ಲಿ ಡಾಟ್ ಗೋಲ್ಡ್ ಇರೋದು, ಅದು ಜಸ್ಟ್ ವಾಲ್ಪೇಪರ್. ಬಟ್ ನೋಡೋದಕ್ಕೆ ಅದು ಲೈಕ್ 3D ಥರನೇ ಇದೆ. ಬಬಲ್ಸ್ ಇದೆಯೇನೋ, ಅದು ಮುಟ್ಟಿದ್ರೆ ಬಬಲ್ ನಮಗೆ ಫೀಲ್ ಆಗುತ್ತೆ ಅನ್ನೋ ಥರನೇ ವಾಲ್ಪೇಪರ್ ಇದೆ. ಆ್ಯಂಡ್ ಅದ್ರ ಪ್ರೈಸ್ ರೇಂಜ್ ನೋಡೋದಾದ್ರೆ ತುಂಬ ಕಮ್ಮಿ ಅನ್ನಿಸ್ತು ನನಗೆ. ಸೊ ಸ್ಕ್ವೇರ್ ಫುಟ್ ಜಸ್ಟ್ 13 ರೂಪೀಸ್ ಇತ್ತು ಅದು. ಸೊ ನಮಗೆ ವರ್ತಬಲ್ ಅಂತ ಅನ್ನಿಸ್ತು, ಕ್ವಾಲಿಟಿ ವೈಸ್ ಮತ್ತು ಅದ್ರದ್ದು ಶೈನಿಂಗ್ ವೈಸು ಪ್ರೈಸ್ ವೈಸ್ ಎಲ್ಲ ಚೆನ್ನಾಗಿತ್ತು. ಸೊ ಹಾಗಾಗಿ ಇವ್ರ ಹತ್ರನೇ ಪರ್ಚೇಸ್ ಮಾಡೋಣ ಅಂತ ಫೈನಲಿ ಮಾತಾಡ್ಕೊಂಡು ತೊಗೊಂಡು ಅಲ್ಲಿಂದ ಡೈರೆಕ್ಟ್ ಹೋಗಿದ್ದು ನಮ್ಮ ಶಾಪ್ಗೆ ಅಂತ ಅಂದ್ಬಿಟ್ಟು ನಾವಿದು ಕ್ಯಾರಿ ಬ್ಯಾಗ್ನ ರೆಡಿ ಮಾಡಿಸಿದ್ವಿ. ಓಕೆನಾ, ನಮ್ಮ ಹಳೆ ಶಾಪಲ್ಲಿ ನಾವು ಜಸ್ಟ್ ಪ್ಲಾಸ್ಟಿಕ್ ಕವರ್ ಬ್ಯಾಗ್ಸ್ ಬರುತ್ತಲ್ಲ ಆ ಥರದ್ದು ಯೂಸ್ ಮಾಡ್ತಾ ಇದ್ವಿ. ಹೊಸ ಶಾಪ್ಗೆ ಅಂದ್ಬಿಟ್ಟು ಕ್ಯಾರಿ ಬ್ಯಾಗ್ನ ಆರ್ಡರ್ ಮಾಡಿದ್ವಿ. 15 ಡೇಸ್ ಮುಂಚೆನೇ ಆರ್ಡರ್ ಮಾಡಿದ್ವಿ. ಸ್ವರಾ ಸ್ಯಾರೀಸ್ ಅನ್ನೋ ಬ್ಯಾಗು ಮತ್ತು ಅದರಲ್ಲಿ ನೀವು ನೋಡ್ತಿರ್ಬೋದು ಸ್ಕ್ಯಾನರ್ ಇದೆ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಸ್ಕ್ಯಾನರ್ ಇದೆ. ಯಾರೇ ನಮ್ಮ ಶಾಪಲ್ಲಿ ಶಾಪ್ ಮಾಡಿದ್ರು ಕೂಡ ಆ ಬ್ಯಾಗಲ್ಲಿರೋ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗುತ್ತೆ ಸ್ವರಾ ಸ್ಯಾರೀಸ್ದು. ಸೊ ಬ್ಯಾಗ್ ಎಲ್ಲ ಆರ್ಡರ್ ಮಾಡಿದ್ವಿ. 1000 ಬ್ಯಾಗ್ಸ್ ಪರ್ ಟೈಮ್ ನಾವು ಆರ್ಡರ್ ಮಾಡಬೇಕು. ಸೊ ನಾವು 5000 ಬ್ಯಾಗ್ಸ್ನ ಆರ್ಡರ್ ಮಾಡಿದ್ವಿ. 1000 ಎಲ್ಲ ಮಾಡಿರಲಿಲ್ಲ. ಸೊ ನಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ 5000 ಬ್ಯಾಗ್ಸ್ನ ಆರ್ಡರ್ ಮಾಡಿದ್ವಿ. ಸೊ ಬ್ಯಾಗ್ ಎಲ್ಲ ತೊಗೊಂಡು ಅದಾದಮೇಲೆ ಅಲ್ಲಿಂದ ದುಪ್ಪಟ್ಟ ಶಾಪ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಬಂದು ಅದಕ್ಕೆ ಪರ್ಟಿಕ್ಯುಲರ್ ರೋಡ್ ಇದೆ. ಸೊ ಆ ರೋಡು ನೆನಪಿಲ್ಲ, ಆವಾಗ ನೆನಪಿತ್ತು ಬಟ್ ಇವಾಗ ಮರ್ತ್ಬಿಟ್ಟಿದ್ದೀನಿ. ಸೊ ಆ ರೋಡ್ಗೆ ಹೋಗಿ ಪೆಕೋಮಾಗೆ ಗೋಲ್ಡ್ ಸ್ಯಾರಿಗೆ ಪರ್ಟಿಕ್ಯುಲರ್ ಇದೇ ರೆಡ್ ಕಲರ್ ಥೀಮಲ್ಲಿ ದುಪ್ಪಟ್ಟನ ಹುಡುಕ್ತಾ ಇದೆ. ಬಿಕಾಸ್ ಎಂಬ್ರಾಯ್ಡ್ರಿ ಕೂಡ ರೆಡ್ ಕಲರಲ್ಲೇ ಮಾಡಿಸಿದೆ ಆಲ್ರೆಡಿ. ಸೊ ಯಾವುದು ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಒಂದು ಲೇಸು ಮತ್ತು ದುಪ್ಪಟ್ಟ ಎರಡನ್ನೂ ತೊಗೊಂಡಿದ್ದೆ. ಟೈಲರ್ಗೆ ಸ್ಟಿಚ್ ಮಾಡಿಸೋದಕ್ಕೆ ಕೊಡಬೇಕಿತ್ತು ಅಂತ ಅಂದ್ಬಿಟ್ಟು. ಸೊ ಫೈನಲಿ ದುಪ್ಪಟ್ಟ ಮತ್ತು ಅದು ಲೇಸು ಎಲ್ಲನೂ ತೊಗೊಂಡು ಅದಾದಮೇಲೆ ಸೊ ಇಲ್ಲಿಂದ ಹೋಗೋಕ್ಕೆ ಮುಂಚೆನೇ ನೋಡಿ ಏನೇನಲ್ಲಿ ತೊಗೊಂಡಿದ್ದೀವಿ, ವಾಲ್ಪೇಪರು ಮತ್ತು ಬಾಕ್ಸಸ್ಸು. ಸೊ ಅದೆಲ್ಲ ತೊಗೊಂಡು ಆದಮೇಲೆ ನಾವು ಈ ಒಂದು VRL ಪಾರ್ಸಲ್ ಹಬ್ಗಳು ಬರುತ್ತೆ. ಸೊ ತುಂಬಾ ಔಟ್ ಆಫ್ ಸ್ಟೇಟ್ ಇಂದ ಸ್ಟಾಕ್ಸ್ ಬರುತ್ತಲ್ಲ ನಮಗೆ. ಸೊ ತುಂಬಾ ಜನ ಅನ್ಕೊಂಡಿದ್ದಾರೆ ನಾವು ಸ್ಟಾಕ್ಸ್ ಎಲ್ಲೋ ನಿಯರ್ ಲೋಕಲ್ ಅಲ್ಲಿ ಹಾಕಿಸ್ತೀವಿ ಅಂತ. ಸೊ ನಮಗೆ ಔಟ್ ಆಫ್ ಸ್ಟೇಟ್ ಇಂದ ಇದು ಸ್ಟಾಕ್ಸ್ಗಳು ಬಂದಾಗ ಸೊ ಈ ರೀತಿ VRL ಬಸ್ಸಲ್ಲಿ ಸ್ಟಾಕ್ಸ್ ಬರುತ್ತೆ. ಸೊ ಬಂದ್ ಆದ್ಮೇಲೆ ಒನ್ಸ್ ನಮಗೆ ಇನ್ಫಾರ್ಮ್ ಮಾಡ್ತಾರೆ, ಸೊ ಇಲ್ಲಿ ಸ್ಟಾಕ್ ಇದೆ ಬಂದು ತಗೊಳ್ಳಿ ಅಂತ. ಇದು ಬಂದ್ಬಿಟ್ಟು ಗಾಂಧಿನಗರಲ್ಲಿರೋ VRL ಸ್ಟಾಪ್ ಇರುತ್ತಲ್ಲ ಅದು. ಸೊ ಅಲ್ಲಿ ಹೋಗ್ಬಿಟ್ಟು ನಮ್ದು ಆಧಾರ್ ಪ್ರೂಫ್ ಎಲ್ಲ ಕೊಟ್ಟು ಅಥವಾ ID ಪ್ರೂಫ್ ಯಾವುದಾದ್ರೂ ಕೊಟ್ಟು ಸೊ ನಮ್ಮ ಸ್ಟಾಕ್ಸ್ ಎಷ್ಟು ಬಂದಿದೆ, ಏನು ಪ್ರೈಸ್ ಆಗಲಿ ಬಂದಿದೆ, ಸೊ ಅದಕ್ಕೆ ನಾವು ಏನೇನು ಅಮೌಂಟ್ ಎಲ್ಲ ಕೊಡಬೇಕು ಎಲ್ಲನೂ ಚೆಕಿಂಗ್ ಮಾಡಿ ಕೊಡ್ತಾರೆ ನಮಗೆ. ಇದೇ ಪಾರ್ಸಲ್ಸ್ ಅಂತ ನಮಗೆ ಸ್ಟಾಕ್ ಹಾಕೋರು ಕೂಡ ಫೋಟೋ ಕಳಿಸಿರ್ತಾರೆ. ಸೊ ಅದೇ ಸ್ಟಾಕ್ ಫೋಟೋ ನಾವು ಇಲ್ಲಿ ಶೋ ಮಾಡಬೇಕು. ಆ್ಯಂಡ್ ಅವ್ರು ಕಳಿಸಿರೋ ಬಿಲ್ ಕೊಡಬೇಕು, ನಮ್ಮ ID ಪ್ರೂಫ್ ಕೊಡಬೇಕು. ಪ್ರತಿಯೊಂದು ಎಲ್ಲ ಚೆಕಿಂಗ್ ಆಗೋದಕ್ಕೆ ಮ್ಯಾಕ್ಸಿಮಮ್ ಒಂದು 30 ಮಿನಿಟ್ಸ್ ಅಂತೂ ತೊಗೋತಾರೆ. ಸೊ ಒನ್ಸ್ ಎಲ್ಲ ಚೆಕಿಂಗ್ ಆದಮೇಲೆ ನಾವು ಇಲ್ಲಿಂದ ನಮ್ಮ ಪಾರ್ಸಲ್ಸ್ನ ನಮ್ಮ ಶಾಪ್ಗೆ ತೊಗೊಂಡು ಹೋಗಬೇಕು. ತುಂಬ ಜನ ಕೇಳ್ತಿರ್ತೀರಾ, ನಾವು ಇವಾಗ ಶಾಪ್ ಮಾಡಿದ್ಮೇಲೆ ಅಂತೂ ತುಂಬ ಎಂಕ್ವೈರೀಸ್ ಬರ್ತಾ ಇರುತ್ತೆ. ಏನಂತ ಅಂದರೆ ನೀವು ಮನೆಯಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಬಿಸ್ನೆಸ್
ಸೇಲ್ಸ್ ಇವಾಗ ತುಂಬ ಚೆನ್ನಾಗಾಗಿದೆ ಮ್ಯಾಮ್. ಇಲ್ಲಿಂದ ಸ್ಟಾಕ್ ತರಿಸ್ತೀರಾ, ಕಮ್ಮಿ ಪ್ರೈಸಲ್ಲಿ ನಮ್ಗೆ ಎಲ್ಲಿ ಸಿಗುತ್ತೆ ಹೇಳಿ, ಅಷ್ಟು ವೆರೈಟಿ ಸ್ಟಾಕ್ ತರಿಸ್ತೀರಾ. ನಮ್ಮದು ಏನಂದರೆ ಪೇಜಲ್ಲಿ ಮ್ಯಾಕ್ಸಿಮಮ್ ಇವಾಗ ಏನು ಟ್ರೆಂಡಿಂಗಲ್ಲಿದೆ ಅದು ಇಮಿಡಿಯೇಟ್ಲಿ ನಾವು ತರಿಸ್ಬಿಡ್ತೀವಿ. ಸೊ ಬಿಕಾಸ್ ನಮಗೆ ಯಾರು ಈಗ ಡೀಲರ್ಸ್ಗಳು ಇದ್ದೇ ಇರ್ತಾರೆ, ಹೋಲ್ಸೇಲಲ್ಲಿ ಅಂದರೆ ಡೀಲರ್ಸ್ಗಳೇ. ಸೊ ಶಾಪಲ್ಲಿ ತೊಗೊಂಡ್ರೆ ನಾವು ಯಾವುದು ಹೋಲ್ಸೇಲ್ ಅಂತೂ ಸಿಗಲ್ಲ. ಸೊ ಡೀಲರ್ಸ್ದಿಂದ ಡೈರೆಕ್ಟಾಗಿ ತೊಗೊಂಡಾಗ ನಮಗೆ ಈಗ ಟ್ರೆಂಡಿಂಗ್ ನ್ಯೂ ಯಾವ್ದು ಹೋಗ್ತಾ ಇರುತ್ತೆ ಅವ್ರಿಗೆ ಪ್ರಾಬಬ್ಲಿ ಮುಂಚೆನೇ ಗೊತ್ತಾಗುತ್ತೆ. ಸೊ ನಮಗೆ ಕ್ಯಾಟ್ಲಾಗ್ಸ್ ಎಲ್ಲ ಶೇರ್ ಮಾಡ್ತಾರೆ. ಸೊ ಹಂಗೆ ಶೇರ್ ಮಾಡಿದಾಗ ನಾವು ಇಮಿಡಿಯೇಟ್ಲಿ ಸ್ಟಾಕ್ ಹಾಕಿಸ್ಕೊಬಿಡ್ತೀವಿ. ಸೊ ಹಾಗಾಗಿ ಯಾವುದೆಲ್ಲ ರನ್ನಿಂಗ್ ಆಗ್ತಾ ಇರುತ್ತೆ ಸೊ ಅದೆಲ್ಲ ಸ್ಟಾಕ್ಸು ಮುಂಚೆನೇ ನಮ್ಮ ಶಾಪಲ್ಲಿ ನಮ್ಮ ಪೇಜಲ್ಲಿ ರನ್ನಿಂಗಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಸೊ ಅದೇ ರೀತಿ ಡೀಲರ್ ಕಡೆಯಿಂದ ತರಿಸ್ಕೊಳ್ಳೋದು ಇದೆಲ್ಲ ಸ್ಟಾಕ್ಸು ಅಷ್ಟೇ. ಸೊ ಇಲ್ಲ ಅಂತಂದರೆ ನಾವು ಜಸ್ಟ್ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬಂದು ಶಾಪ್ಗೆ ಹಾಕೋಬೋದಿತ್ತು. ಈ ರೀತಿ VRL ಎಲ್ಲ ನಮ್ಗೆ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಇವಾಗ ತೋರಿಸ್ತೀನಿ ನೋಡಿ. ಇವಾಗ ನಾನು ನಿಮಗೆ ಇದು ಒಂದು ಬಸ್ ಬಂದಿದೆ, ಎಲ್ಲ VRL ಬಸ್ಸು. ಇವೆಲ್ಲ ಸ್ಟೇಟ್ ಟು ಸ್ಟೇಟು ಮತ್ತು ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಎಲ್ಲ ಮೂವಿಂಗ್ ಆಗುತ್ತೆ. ಸೊ ಈ ಥರ ಬಸ್ಸಲ್ಲಿ ನಮಗೆ ಈ ಥರ ಏನೇ ಪಾರ್ಸಲ್ಸ್ ಇದ್ರು ಕೂಡ 1 or 2 3 ನಾವು ಮ್ಯಾಕ್ಸಿಮಮ್ 10 ಪಾರ್ಸಲ್ಸ್ವರೆಗೂ ತರಿಸಿದ್ವಿ ಒಂದು ಪೀಕ್ ಟೈಮ್ ಇದ್ದಾಗ. ಅಂದರೆ ನಮಗೆ ಚೆನ್ನಾಗಿ ಮೂವಿಂಗ್ ಆಗ್ತಾ ಇದ್ದಾಗ ಪರ್ಟಿಕ್ಯುಲರ್ ಸ್ಯಾರೀಸ್, ಪರ್ಟಿಕ್ಯುಲರ್ ಡಿಸೈನ್ಸ್ ತುಂಬ ಹೆವಿ ಕ್ವಾಂಟಿಟಿಯಲ್ಲಿ ಹೋದಾಗ. ಸೊ ಇವಾಗ ಇದೇನೋ ಫ್ರೂಟ್ ಏನೋ ಬಂದಿದೆ, ಫ್ರೂಟ್ನ ಇಳಿಸ್ಕೊತಾ ಇದ್ದಾರೆ. ಪ್ರಾಬಬ್ಲಿ ನಮ್ಮ ಪಾರ್ಸಲ್ಸ್ ಕೂಡ ಹಿಂಗೆ ಬಂದಿರುತ್ತೆ. ಸೊ ಅದನ್ನು ತೆಗೆದು ಇಟ್ಟಿರ್ತಾರೆ. ನಾವು ಒಂದ್ಸತಿ ಕಲೆಕ್ಷನ್ ಮಾಡ್ಕೊಳಕ್ಕೆ ಬಂದಾಗ ಎಲ್ಲ ನಮ್ದು ಏನೇನಿದೆ ಕೊಟ್ಟು ಕಳಿಸ್ತಾರೆ. ಇವಾಗ ನೋಡ್ತಿರ್ಬೋದು 3-4 ಬ್ಯಾಗ್ಸ್ ಬಂದಿದ್ದು ಈ ಟೈಮು. ಸೊ 4 ಬ್ಯಾಗ್ನು ಕೂಡ ಇಲ್ಲಿಂದ ಓಲಾ ಬುಕ್ ಮಾಡಿಕೊಂಡು ಅಥವಾ ಕ್ಯಾಬ್ ಬುಕ್ ಮಾಡಿಕೊಂಡು ಕಳಿಸ್ಕೋಬೇಕು. ಕೆಲವೊಂದು ಕ್ಯಾಬ್ ಡ್ರೈವರ್ಸ್ ಇದನ್ನು ಅಲೋ ಮಾಡ್ತಾರೆ, ಬಟ್ ಕೆಲವೊಬ್ರು ಅಲೋ ಮಾಡಲ್ಲ. ಸೊ ಹಂಗಾಗಿ ನಾವು ಯಾವಾಗಲೂ ಸೀಟ್ ಆಟೋ ಬರುತ್ತಲ್ಲ ಆ ಥರನ ಬುಕ್ ಮಾಡ್ಸ್ಕೊಂಡು ತಂದುಬಿಡ್ತೀವಿ. ಬಟ್ ಈಗ ಚಿಕ್ಕ ಶಾಪ್ ಇದ್ದಾಗ ನಾವಿಬ್ಬರು ಹೋಗ್ತಾ ಇದ್ವಿ, ಯಾಕಂದರೆ ನಮ್ಮದು ಆನ್ಲೈನಲ್ಲೇ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇತ್ತು. ಸೊ ಶಾಪ್ನ ನಾವು ಪರ್ಟಿಕ್ಯುಲರ್ ಇದೇ ಟೈಮಿಗೆ ತೆಗಿಬೇಕು, ಕ್ಲೋಸ್ ಮಾಡಬೇಕು ಅನ್ನೋದು ಏನು ಇರ್ತಾ ಇರಲಿಲ್ವಲ್ಲ. ಸೊ ಹಂಗಾಗಿ ಶಾಪ್ನ ನಾವು ಯಾವಾಗ ಬೇಕು ಕ್ಲೋಸ್ ಮಾಡಿಕೊಂಡು ನಮ್ಮ ಸ್ಟಾಕ್ ಬಂದಾಗ ಸ್ಟಾಕ್ ತೊಗೊಂಡು ಚಿಕ್ಕಪೇಟೆಯಲ್ಲಿ ಏನಾದರೂ ನನಗಂತೂ ತುಂಬ ಇಷ್ಟ ಚಿಕ್ಕಪೇಟೆ ಸ್ಟ್ರೀಟ್ ಶಾಪಿಂಗು. ಸೊ ಅಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡೋದಕ್ಕೆ ನನಗೂ ಚೆನ್ನಾಗಿ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ನಾನು ಜೊತೆಲಿ ಹೋಗ್ಬಿಡ್ತಾ ಇದ್ದೆ. ಸೊ ಹಾಗಾಗಿ ಇವಾಗ ಇಬ್ಬರು ಬಂದಿದ್ವಿ. ಬಟ್ ನಾವಿವಾಗ ಹೊಸ ಶಾಪ್ ಮಾಡಿದ್ಮೇಲಂತೂ ರೆಗ್ಯುಲಾರಿಟಿ ಟೈಮ್ 9 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಶಾಪ್ ಓಪನ್ ಇದ್ದೇ ಇರುತ್ತೆ. ಸೊ ಇವಾಗ ಕ್ಲೋಸ್ ಮಾಡಿ ಇಬ್ಬರು ಹೋಗೋಕ್ಕಂತೂ ಆಗೋದಿಲ್ಲ. ಸೊ ಇವಾಗ ಸ್ಟಾಕ್ ಬಂದರೆ ನಮ್ಮ ಮನೆಯವ್ರು ಒಬ್ಬೊಬ್ಬರೇ ಹೋಗಿ ಪಿಕಪ್ ಮಾಡ್ಕೊಂಬರ್ತಾರೆ. ಸೊ ಇವ್ರು ಯಾರೋ ಓಲಾದವರು ಆಲ್ಮೋಸ್ಟ್ ಒಂದು 4-5 ಜನ ನಮಗೆ ರಿಜೆಕ್ಟ್ ಮಾಡಿದ್ರು, ಸ್ಟಾಕ್ ಹಾಕೊಂಡೋದಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಬಟ್ ಇವ್ರು ಯಾರೋ ಒಬ್ಬರು ಅಂಕಲ್ ಓಕೆ ನಾವು ಸ್ಟಾಕ್ ತೊಗೊಂಡು ಹೋಗ್ತೀವಿ ಅಂತ ಹೇಳಿ ಆದಮೇಲೆ ಎಲ್ಲ ಪಾರ್ಸಲ್ಸ್ ತೊಗೊಂಡು ಅವ್ರಿಗೆ ಕೊಟ್ವಿ. ಸೊ ನಮ್ಮದು ಬ್ಯಾಗ್ದಾಗಿರ್ಬೋದು ಮತ್ತು ನಮ್ಮದು ಬಂದಿದ್ದು ಸ್ಟಾಕ್ ಮೆಟೀರಿಯಲ್ ಆಗಿರ್ಬೋದು ಎಲ್ಲನೂ ಕೂಡ 2 ಆಟೋ ಆಯಿತು. ಇದೆಲ್ಲ ಬಂದುಬಿಟ್ಟು ಸ್ಯಾರಿ ಇದೆ ಇದರಲ್ಲಿ, ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಆಟೋದಲ್ಲಿ ಬ್ಯಾಗ್ ತೊಗೊಂಡ್ವಲ್ಲ 5000 ಬ್ಯಾಗ್ಸ್ ಅದು ಹೋಯಿತು. ಇದು ಆನ್ ದ ವೇ ಬರ್ತಾ ಹಾಗೆ ನಂದು 18th ಕ್ರಾಸಲ್ಲಿ ಕಾಲೇಜ್, ನಾನು ಓದಿದ್ದು ಕಾಲೇಜು ಮಣಿ ಮಹಾರಾಣಿ ಕಾಲೇಜ್ ಅದೆಲ್ಲ ನೋಡಿಕೊಂಡು ಬಂದ್ವಿ. ಆ ಕಡೆ ಹೋದಾಗ ಏನೋ ಒಂಥರ ಖುಷಿ. ಅವಾಗಿದ್ದಷ್ಟು ಫ್ರೀಡಮ್, ಅವಾಗಿದ್ದಷ್ಟು ಮೈಂಡ್ ಸೆಟ್ ಇವಾಗಿಲ್ಲ, ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ, ಎಲ್ಲ ಜವಾಬ್ದಾರಿ ಬಂದುಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ. ಅಲ್ಲಿಂದ ಡೈರೆಕ್ಟ್ ಬಂದಿದ್ದೆ ಮನೆಗೆ ಬಂದು ಪಾಪ ಹತ್ರ ಫೀಡ್ ಮಾಡಿಸಿ ಪಾಪನ ಮಾತಾಡಿಸಿ ಅವನಿಗೊಂದು ಸ್ವಲ್ಪ ಊಟ ಎಲ್ಲ ತಿನ್ನಿಸಿ ಸರಿನೆಲ್ಲ ತಿನ್ನಿಸಿ ನನ್ನ ಮಗಳಿಗೆ ನಿನ್ನೆ ನೈಟೇ ಮೆಹಂದಿ ಹಾಕ್ಸಿದ್ದೆ. ಸೊ ನಾಳೆ ಶಾಪ್ ಓಪನಿಂಗ್ ಇದೆ, ಸ್ವಲ್ಪ ಅವಳಿಗೆ ಡಾರ್ಕ್ ಬರಲಿ ಅಂದ್ಬಿಟ್ಟು 2 ಕೈಗೂ ಫುಲ್ ಕ್ಲಿಯರಾಗಿ ನಾನೇ ನನಗೆ ಹೆಂಗೆ ಬರುತ್ತೆ ಹಾಗೆ ಮೆಹಂದಿ ಎಲ್ಲ ಹಾಕ್ಕೊಟ್ಟಿದ್ದೆ. ಬಟ್ ಇದು ಯಾವುದೋ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಅಂದರೆ ತುಂಬ ಬ್ಯುಸಿ. ಮಿಡಲಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅದನ್ನೆಲ್ಲ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ತುಂಬ ಕೆಲಸ ಆಗ್ಬಿಡ್ತು, ನಮಗಂತೂ ಮಾಡ್ಕೊಳಕ್ಕಾಗಲಿಲ್ಲ ವೀಡಿಯೋ. ಸೊ ನೈಟ್ ಎಲ್ಲ ಆದಮೇಲೆ ಆಲ್ಮೋಸ್ಟ್ ನಾನು ಮೆಹಂದಿ ಹಾಕ್ಸ್ಕೊಳಕ್ಕೆ ಇವ್ರನ್ನ ಹುಡುಕಿದ್ದು 10:15. ಸೊ ನಮ್ಮ ಮಾದಂಗೇಳಿ ಏರಿಯಾದಲ್ಲೇ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇರೋ ಅಂದರೆ ಸ್ಟ್ರೀಟ್ ಸೈಡಲ್ಲಿ ಮೆಹಂದಿ ಹಾಕ್ತಾರೆ. ಸೊ ನಾವು ಶಾಪ್ ಹೆಂಗೂ ರೆಡಿ ಮಾಡಿಸ್ತಾ ಇದ್ವಲ್ಲ, ಶಾಪ್ ಒಳಗಡೆ ಬಂದು ಹಾಕೊಡಿ ಅಂತ ಹೇಳಿದಾಗ ಹಾಕ್ಕೊಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಅಷ್ಟೇ ಹಾಕಿಸ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಆದರೆ 2 ಕೈಗೂ ನಿಧಾನಕ್ಕೆ ಹಾಕಿಸ್ಕೊಬಿಟ್ಟೆ. ಅವ್ರಿಗೆ ಹೇಳಿದೆ ವಿತಿನ್ ಒಂದು ಹಾಫ್ ಆನ್ ಅವರಲ್ಲಿ 2 ಕೈಗೆ ಕಂಪ್ಲೀಟ್ ಮಾಡ್ತೀನಿ ಅಂದರೆ ಹಾಕಿಸ್ಕೊತೀನಿ, ಇಲ್ಲ ಒಂದಕ್ಕೆ ಸಾಕು ಅಂತ. ಸೊ ಅವ್ರ ಪಾಪ ಬೇಗನೆ ಹಾಕಿ ಕ್ಲಿಯರಾಗಿ ಮಾಡಿಕೊಟ್ರು. ಬಟ್ ಡಿಸೈನ್ ಮಾತ್ರ ಸೂಪರಾಗಿ ಹಾಕ್ಕೊಡ್ತಾರೆ. ನಿಜವಾಗ್ಲೂ ಈ ಬ್ರೈಡಲ್ ಮೆಹಂದೀಸ್ ಎಲ್ಲ ಏನು ಹಾಕ್ತಾರೆ ಅಲ್ಲ, ಈ ಲೈಕ್ ಮುಸ್ಲಿಮ್ ಲೇಡೀಸ್ ಹಾಕ್ತಾರಲ್ಲ ಅದಕ್ಕಿಂತ ಪರ್ಫೆಕ್ಟಾಗಿ ಹಾಕ್ಕೊಡ್ತಾರೆ ಅಂತ ಹೇಳಿದ್ರು. ಬಟ್ ಸ್ಟ್ರೀಟಲ್ಲಿ ಹಾಕ್ತಾರೆ ಅವರು, ತುಂಬ ಚೆನ್ನಾಗಿರುತ್ತೆ. ಒಂದು ಮಾದನಹಳ್ಳಿಲಿ ಯಾರಾದರೂ ಇದ್ದರೆ ಸೊ ನನ್ನ ವೀಡಿಯೋ ನೋಡ್ತಿರೋರು ಕೆನರಾ ಬ್ಯಾಂಕ್ ಆಪೋಸಿಟೇನೆ ಇವ್ರು ಹಾಕ್ತಾ ಇರ್ತಾರೆ, ಚೆನ್ನಾಗಿ ಹಾಕ್ತಾರೆ. ಮತ್ತು ಅಫೋರ್ಡಬಲ್ ಪ್ರೈಸ್, ಜಸ್ಟ್ 100 ರೂಪೀಸಿಂದ ಕೂಡ ಹಾಕ್ತಾರೆ. ಫುಲ್ ಹ್ಯಾಂಡ್ಸ್ಗೆಲ್ಲ ಚೆನ್ನಾಗಿರುತ್ತೆ. ನೀವು ಅಲ್ಲೋಗಿ ಏನಾದರೂ ಫಂಕ್ಷನ್ಸ್ ವೆಕೇಷನ್ ಇದ್ದರೆ ಹಾಕಿಸ್ಕೋಬೋದು ಇವ್ರ ಹತ್ರ ಮೆಹಂದಿನೆಲ್ಲ, ಹ್ಯಾಂಡ್ ಮೆಹಂದಿನ. ಸೊ ಇದೆಲ್ಲ ಆದಮೇಲೆ ನಾನು ಒಂದು ಅರ್ಧ ಗಂಟೆನೂ ಇಟ್ಕೊಳ್ಳಿಲ್ಲ, ಇನ್ನೂ ಫುಲ್ಲು ಒಣಗೇರಿಲ್ಲ, ಎಲ್ಲ ಹಸಿನೇ ಇತ್ತು. ಅವಾಗಲೇ ಹ್ಯಾಂಡ್ ವಾಶ್ ಮಾಡಿಬಿಟ್ಟೆ. ಬಿಕಾಸ್ ನೈಟೆಲ್ಲ ಇಟ್ಕೊಳ್ಳೋ ಅಷ್ಟು ಆಗಲ್ಲ. ಫಸ್ಟ್ ಚಿಕ್ಕ ಮಕ್ಕಳಾಗಿದ್ದಾಗ ಇಟ್ಕೋಬೋದಾಗಿತ್ತು, ಅದರದ್ದೇ ಒಂದು ಖುಷಿ ಮೆಹಂದಿ ಹಾಕ್ಕೊಂಡಿದ್ದೀವಲ್ಲ ಅಂತ. ಬಟ್ ಇವಾಗ ಹಂಗಿಲ್ಲ, ಮೆಹಂದಿನೂ ಹಾಕೋಬೇಕು, ಅಲ್ಲಿ ಕೆಲಸನೂ ಆಗ್ತಾ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಇವತ್ತು ಸಾಯಂಕಾಲ ಅದರಲ್ಲೂ ಕೂಡ ಈ ವುಡ್ವರ್ಕ್ ಕೆಲಸಗಳಂತೂ ಇನ್ನೂ ಮುಗ್ದೇ ಇರಲಿಲ್ಲ ನಮಗೆ. ಅರ್ಧಂಬರ್ಧ ವುಡ್ವರ್ಕ್ ಕೆಲಸ ಮುಗಿಸ್ಕೊಂಡು ನೋಡ್ತಿರ್ಬೋದು. ಇನ್ನು ಡೋರ್ಗಳಿಗೆ ಏನೂ ಫಿಟ್ಟಿಂಗ್ ಆಗಿಲ್ಲ. ಜಸ್ಟ್ ನಮಗೇನು ಸಂಡೇ ಶಾಪ್ ಓಪನ್ ಮಾಡಬೇಕು, ಒಳ್ಳೆ ದಿನವೂ ಇದೆ ಮತ್ತು ಅದು ನಮಗೆ ಕಸ್ಟಮರ್ ಟೈಮಿಂಗ್ಸು ಹೌದು. ಸೊ ಸಂಡೇ ಶಾಪ್ ಓಪನ್ ಮಾಡಲೇಬೇಕು ಅನ್ನೋ ಪರ್ಪಸ್ಗೋಸ್ಕರ ನಾವು ಏನೇ ಆಗಿದ್ದಾಗಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇವಾಗೆಲ್ಲ ಮನೇಲಿದ್ದಿದ್ದು ಸ್ಟಾಕು ಮತ್ತು
ಸ್ಟೋರ್ ರೂಮಲ್ಲಿ ಇದ್ದಿದ್ದ ಸ್ಟಾಕ್ಸು, ಹಳೆ ಅಂಗಡಿ ಇದ್ದಿದ್ದ ಸ್ಟಾಕ್ಸು ಎಲ್ಲ ಸ್ಟಾಕ್ಸು ತೊಗೊಂಬಂದಿದ್ವಿ. ನೀವು ಇವಾಗ ಆಗ್ತಾ ಇರೋ ಟೈಮ್ ವೀಡಿಯೋ ಮಾಡ್ಕೋತಾರೆ ಟೈಮ್ ಕೇಳಿಬಿಟ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. 2:45 ಬೆಳಗಿನ ಜಾವ. ನಾಳೆ ಬೆಳಗ್ಗೆ 6 ಗಂಟೆಗೆ ಐನೋರೆಲ್ಲ ಬಂದು ಪೂಜೆಗೆ ರೆಡಿ ಮಾಡ್ಕೊತಾರೆ. 2:45 ಆದರೂ ನಾವು ಇನ್ನೂ ಜೋಡಿಸೇ ಇಲ್ವಲ್ಲ. ನಿಜವಾಗ್ಲೂ ನಾವು ಅಂಗಡಿ ಓಪನ್ ಮಾಡ್ತೀವ ಅನ್ನೋ ಥರ ಇತ್ತು. ಬಟ್ ಏನು ಮಾಡಲಿಲ್ಲ, ನಾವು ಫುಲ್ ಬೆಳಗಿನ ಜಾವವರೆಗೂ ಜೋಡಿಸ್ಬಿಟ್ಟೇ ಮನೆಗೆ ಬಂದಿದ್ದು. ನಿಜ ನಮ್ಮಲ್ಲ, ಲೇಟ್ ನೈಟ್ ಆದರೂ ಕೂಡ ನಾನು ಒಂದು 10 ನಿಮಿಷ ಅವತ್ತು ನೈಟ್ ಪೂರ್ತಿ ನಿದ್ದೆನೇ ಮಾಡಿಲ್ಲ. ನಾವಿನ್ನು ಅವಾಗ ಜೋಡಿಸಿ ಬಂದು ಕಾಫಿ ಕುಡಿದು ಇನ್ನೇನು ನೋಡ್ತಾ ಇದ್ವಿ. ಅಷ್ಟರಲ್ಲಿ ಅನೋರು ಬಂದು ಕಾಲ್ ಮಾಡಿದ್ರು, ಬೆಳಗಿನ ಜಾವನೇ ಬಂದಿದ್ದೀವಿ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಅವರು ಹೋಗಿ ಮನೆಯಿಂದ ಕೆಳಗಡೆ ಬಂದಿದ್ರು, ಕರ್ಕೊಂಡು ಬಂದು ಬೇಕಪ್ ಎಲ್ಲ ಮಾಡಿಸ್ಕೊಂಡು ಅಂಗಡಿಗೆ ಬಂದರೆ ಈ ರಂಪಾರಾದ ಅಂತ ನೀವಂದು ನಿಜ ಕೇಳ್ಕೊಳ್ಳೇಬೇಕು ಏನಾಯ್ತು ಅಂಗಡಿಲಿ ಅಂತ. 100 ರೂಪಾಯಿ ಸೇರಿಸ್ಕೊಡಪ್ಪ, ಅದೆಲ್ಲ ಮಾಡಿ 100 ರೂಪಾಯಿ ಸೇರಿಸ್ಕೊಡು. ಅಯ್ಯೋ ಅಪ್ಪ, 500 ರೂಪಾಯಿ ಅಕ್ಕ ನೋಡಿ, ಇಷ್ಟೆಲ್ಲ ಕಾಲಿಗೆ ಬಿದ್ದು ಕೇಳ್ದಂತ ಕರುಣೆ ಬೇಡವಾ ಹೇಳು. ಒಂದ್ 500 ರೂಪಾಯಿ ಸೇರಿಸ್ಕೊಡೋದು, 2,100 ಕಮ್ಮಿನಾ ಹೇಳು. ಒಂದ್ 500 ರೂಪಾಯಿ ಮಾತ್ರ ಕೊಡು ಹೋಗಕ್ಕ. ಹೊಟ್ಟೆ ತುಂಬ ಅನ್ನ ಹಾಕಿದೆಯಲ್ಲ ಅಷ್ಟೊಂದು ಗ್ಲಾಸ್ ಬರೀ 500 ರೂಪಾಯಿ. 500 ರೂಪಾಯಿದಲ್ಲಿ ಬಡವಾ ಹಾಕ್ತೀಯಾ ಹೋಗಕ್ಕ. ನೀನು ಒಂದ್ 500 ರೂಪಾಯಿ ಕೊಡ್ತೀನಿ, ಹೋಗ್ಬಿಡ್ತೀನಿ. ಯಪ್ಪ ಯಾರು ಬರಲ್ಲಪ್ಪ, ನಾವೇನ ಬರೋದು ಹೇಳಕ್ಕೆ, ಯಾರು ಬರಲ್ಲ. ಹೋಗೋಣ ನೀನು, ಏನೊಂದ್ 2,000 ಕೊಟ್ರೆ ಕಮ್ಮಿ ಆಗ್ಬಿಡುತ್ತ. ಹೋಗ ಮಾರ್ಕರ್ ಮಾಡ ಮಗ, ಅಲ್ಲಿ ವೋಚರ್ ಕೊಟ್ಟಿದ್ದೀನಿ, ತಿರ್ಗಾ ಬರಲ್ಲ ಯಾರು. ಮಾಡ್ಬೇಡ, ಹೋಗೋಣ. ಒಂದ್ 500 ರೂಪಾಯಿ ಕೊಡು, ಹೋಗ್ತೀವಿ. 500 ರೂಪಾಯಿ 1,000 ಕೊಡಕ್ಕೆ. ಅಂದರೆ ತುಂಬ ಜನ ನಮ್ಮ ಥರ ಚಿಕ್ಕ ಪುಟ್ಟ ವ್ಯಾಪಾರಗಳನ್ನ ಸ್ಟಾರ್ಟ್ ಮಾಡಬೇಕು, ಸಾಲ ಸೋಲ ಒಡವೆ ಅಡ ಇಡೋದು, ಕೈ ಸಾಲ ಮಾಡೋದು, ಬಡ್ಡಿ ಸಾಲ ಮಾಡೋದು, ಏನೇನೋ ಮಾಡಿ ನಮ್ಮ ಥರನೇ ಚಿಕ್ಕ ಪುಟ್ಟ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಓಕೆ, ಮಾನವೀಯತೆ ದೃಷ್ಟಿಯಿಂದ ನೀವು ಇವಾಗ ಏನು ನೋಡಿದ್ರೆ ವಿಡಿಯೋನ, ಸೊ ಇವ್ರಿಗೂ ಕೂಡ ನಮ್ಮ ಕೈಲಾದಷ್ಟು ಏನು ಕೊಡಬೇಕು ಎಲ್ಲ ಕೊಡ್ಬೋದು, ಅಥವಾ ನಮ್ಮ ಪ್ರೀತಿ ಖುಷಿಯಿಂದ ಏನು ಬೇಕಾದರೂ ಮಾಡ್ಬೋದು. ಬಟ್ ಇದು ಪ್ರೀತ ಅನ್ನಿಸ್ಬಿಡ್ತು ನನಗಂತೂ. ಅವತ್ತಷ್ಟು ಬೇಜಾರಾಗಿದ್ದು ನಮ್ಮ ಲೈಫಲ್ಲೇ ಬೇಜಾರಾಗಿಲ್ಲ. ಇದು ಒಂದೇ ಗ್ರೂಪಲ್ಲ, ಸಂಜೆವರೆಗೂ ಈ ವಿಡಿಯೋದ ಲಾಸ್ಟ್ವರೆಗೂ ತೋರಿಸ್ತೀನಿ ನೋಡಿ. 4 ಜನರು ಗ್ರೂಪು, ಅವರು 1,000 2,000 ರೂಪಾಯಿಗೆಲ್ಲ ಹೋಗಲ್ಲ. 5,000 6,000 ಒಂದೊಂದು ಗ್ರೂಪ್ಗೆ ನಾವು 5,000 ಕೊಡ್ತೀವಿ ಅಂದರೆ 4 ಗ್ರೂಪ್ಗೆ 20,000 ನಮ್ದಲ್ಲೇ ಹೋಗ್ಬಿಡುತ್ತೆ. ಆ 20,000 ರೂಪಾಯಿಗೆ ನಮಗೆ ಎಷ್ಟು ಸ್ಟಾಕ್ ಬರ್ತಿತ್ತು, ನಮಗೆ ಲೆಕ್ಕನೇ ಇಲ್ಲ, ಅಷ್ಟು ಸ್ಟಾಕ್ ಬರ್ತಾಯಿತ್ತು. ಬಟ್ ಆದರೆ ಎಷ್ಟು ಬೇಜಾರಂದರೆ ತುಂಬ ಕೆಟ್ಟ ರೀತಿಯಲ್ಲಿ ಮಾತಾಡೋದು, ಕೆಟ್ಟದಾಗೆಲ್ಲ ಶೋ ಆಫ್ ಮಾಡೋದು. ಸೊ ಅವ್ರಿಗೆ ಗಂಡು ಮಕ್ಳು ಇರ್ತಾರೆ, ಗಂಡಸರು ಇರ್ತಾರೆ, ಅದು ಏನಿಲ್ಲ, ಅರ್ಚಕರು ಇರ್ತಾರೆ. ನನಗೆ ಎಷ್ಟು ಬೇಜಾರಾಯಿತು ಅಂತಂದರೆ ನಮ್ಮ ಮನೆಯವರಂತೂ ಈ ಥರನೂ ಜನ ಇರ್ತಾರೆ. ಸೊ ಈ ಥರ ಎಲ್ಲ ಯಾಕೆ ಮಾಡಬೇಕು ಅಂತ ಅನ್ನಿಸ್ಬಿಡ್ತು. ಪೂಜೆ ಮಾಡೋದಕ್ಕೆ ನೆಮ್ಮದಿಲ್ಲ, ಇನ್ನು ಪೂಜೆನೇ ಸ್ಟಾರ್ಟ್ ಆಗಿಲ್ಲ. ಇನ್ನೂ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಆಗಲೇ ನಾವು ಹೇಳ್ತಾ ಇದ್ದೀವಿ ಇನ್ನು ಪೂಜೆ ಆಗಿಲ್ಲ, ಆಮೇಲೆ ಬನ್ನಿ ಇಲ್ಲ ನಮಗೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಗಲಾಟೆ ಮಾಡಿ ಏನೇನೋ ಎಲ್ಲ ಕೆಟ್ಟ ರೀತಿಯಲ್ಲಿ ಮಾತಾಡಿ, ಕೆಟ್ಟ ರೀತಿಗಳೆಲ್ಲ ನಡ್ಕೊಂಡು 2,000 ರೂಪಾಯಿ ಕೊಟ್ಟು ಮತ್ತೆ ಅದು ಏನೋ ಬಿಲ್ ಕೊಡ್ತಾರೆ ಅವರು. ಆ ಬಿಲ್ಲು ಕೊಡಲಿಲ್ಲ, 2,000 ರೂಪಾಯಿ ಈಸ್ಕೊಂಡ್ರು ಬಿಲ್ಲು ಕೊಡಲಿಲ್ಲ. ನೀವು ಯಾರು ಬಂದರೂ ನೀವು ಕೊಡಲೇಬೇಕಾಗತ್ತೆ, ನೀವು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಎಲ್ಲ ಹೇಳಿ ಕೆಟ್ಟ ರೀತಿಯಲ್ಲಿ ಬೇಜಾರು. ಅರ್ಚಕರು ಹೇಳುವವ್ರೇನು ದೇವರೆಲ್ಲ ಬಿಡಿ, ಅಷ್ಟು ಮಾತಾಡ್ತಾರಲ್ಲ, ಇವ್ರಿಗೆ ನಾವೇನು ಕೊಡಲೇಬೇಕಿಲ್ಲ, ಪೊಲೀಸವ್ರು ಕಳಿಸಿದ್ರೆ ಸುಮ್ಮನೆ ಆಗ್ತಾರೆ, ಇವರು ಸುಮ್ಮನೆ ಹಿಂಗೆ ಹಠ ಮಾಡ್ತಾರೆ, ಕಿರಿಕ್ ಮಾಡ್ತಾರೆ ಅಂತ. ಬಟ್ ನಾವು ಹೇಳ್ತಾ ಇದ್ದೀವಿ. ಬಟ್ ಅವ್ರು 2,000 ರೂಪಾಯಿ ಈಸ್ಕೊಂಡು ವೋಚರ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಮ್ಮ ಗ್ರೂಪ್ ಅವ್ರು ಎಲ್ಲರನ್ನೂ ಕರೆಸ್ತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಲ್ಲ ಹೇಳಿ ಇಸ್ಕೊಂಡು ಹೋದ್ರು. ಕೊನೆಗೂ ಬಿಡಲೇ ಇಲ್ಲ, 2,000 ರೂಪಾಯಿ ಇಸ್ಕೊಂಡೇ ಹೋದ್ರು. ಏನಂತಂದರೆ ಗಲ್ಲಕ್ಕೆಲ್ಲ ಕಾಯಕ್ಕೆ ಬರ್ತಾರೆ. ನಮ್ಗೆ ಅದರಲ್ಲಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡ್ತು. ಸೊ ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನ್ನ ಮಗಳು ಇನ್ನೂ ಬಂದಿಲ್ಲ, ಮನೇಲಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ, ನೀವು ಸ್ವಲ್ಪ ಬೇಗ ಹೋಗಿರಿ ಅಂತ ಹೇಳಿದ್ದಕ್ಕೆ ನಾನು ಪಾಪು ನಮ್ಮ ಮನೆಯವರು ಅದೇ ನಮ್ಮ ಅಪ್ಪ ಎಲ್ಲ ಬಂದು ಅಂಗಡಿಗೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ವಿ. ನನ್ನ ಮಗ ಪಾಪ ಇವಾಗ ಚೆನ್ನಾಗಿದ್ದಾನೆ. ಇವಾಗ ಅಂದರೆ ಈ ವಿಡಿಯೋದಲ್ಲಿ ಚೆನ್ನಾಗಿದ್ದಾನೆ. ಪ್ರೆಸೆಂಟ್ ಇವಾಗ ಇರೋದು, ಅವನಿಗೆ ಮುಡಿಯೆಲ್ಲ ತೆಗೆಸ್ಬಿಟ್ಟಿದ್ದೀವಿ. ಕಂಟಿನ್ಯೂಸ್ ಆಗಿ ಆ ವಿಡಿಯೋನೂ ಹಾಕ್ತಾ ಹೋಗ್ತೀನಿ ನಾನು ಇನ್ಮೇಲೆ. ಸೊ ಇವಾಗ ಸ್ವಲ್ಪ ಟೈಮ್ ಫ್ರೀ ಆಗಿರೋದ್ರಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೆಂಗಿದ್ದೇನೆ ಅದನ್ನೆಲ್ಲ ತೋರಿಸಿದ್ದೆಲ್ಲ 2 months ಬ್ಯಾಕ್ ವಿಡಿಯೋ ಅಲ್ಲ. ನನ್ನ ಮಗ 2 ತಿಂಗಳು ಮುಂಚೆ ಹಿಂಗಿದ್ದಿದ್ದು. ಆ್ಯಕ್ಚುಲಿ ಅವನಿಗೆ 8 ತಿಂಗಳು ಇರಬೇಕಾದ್ರೆ, 7 months ಇರಬೇಕಾದ್ರೆ ಹಂಗಿದ್ದಿದ್ದು ಅವನು. ಸೊ ಇವಾಗೆಲ್ಲ ಪೂಜೆ ಮಾಡ್ಕೊಂಡ್ವಿ. ಬಟ್ ಏನಪ್ಪ ಅಂತಂದರೆ ಇಷ್ಟು ಚಿಕ್ಕ ಶಾಪ್ ಅಂತ ಅನ್ನಿಸ್ಬೋದು ನೋಡೋರಿಗೆ. ಸೊ ಇವಾಗ ನೋಡ್ತೀರಾ ಸ್ವರ ಸ್ಯಾರೀಸ್ ಅಂತ ದೊಡ್ಡದಾಗಿ ಬೋರ್ಡ್ ಮಾಡಿಸ್ಕೊಂಡಿದ್ದೀವಿ. ಸೊ ಏನೋ ಒಂಥರ ಖುಷಿ, ಚಿಕ್ಕದಾಗಿ ಮನೇಲಿ ನನ್ನ ಸೇವಿಂಗ್ಸ್ಗೋಸ್ಕರ, ನನ್ನ ಮಕ್ಳಿಗೆ ನಾನು ಏನಾದರೂ ಕೊಡಿಸ್ಬೇಕು, ನನ್ನ ಗಂಡನ ಹತ್ರ ಕೈ ಚಾಚಿಸ್ದಂಗೆ, ನನ್ನ ಮಕ್ಳಿಗೆ ನಾನು ಖುಷಿಯಾಗಿಲ್ಲರೂ ಹೊರಗಡೆ ಕರ್ಕೊಂಡೋದಂಗೆ ನಮ್ಮಮ್ಮ ನನಗೆ ಕೊಡಿಸ್ತಾರೆ, ನಾವು ಒಂದು ಫ್ರೀಡಮಲ್ಲಿ ನಾನು ಎಲ್ಲ ಕೊಡಿಸ್ಬೇಕು ಅಂತ ಒಂದು ಚಿಕ್ಕದಾಗಿ ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದೇ ಉದ್ದೇಶಕ್ಕೆ ನಾನು ಏನೋ 1 ಕೋಟಿ ಸಂಪಾದನೆ ಮಾಡಬೇಕು, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು, ಆ ಥರ ಗೋಲ್ಡ್ ಮಾಡಿಸ್ಕೋಬೇಕು, ಈ ಥರ ಮನೆ ತಗೋಬೇಕು, ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಅಲ್ವೇ ಎಲ್ಲ ಇದು. ರಾಯರು ಇವತ್ತಿಗೆ ಎಷ್ಟು ದೂರ ಕರ್ಕೊಂಬಂದಿದ್ದಾರೆ ಅಂತಂದರೆ, ನಂದು ಅಂತ ಒಂದು ಮೇನ್ ರೋಡಲ್ಲಿ ಅಂದರೆ ಮಾದನಹಳ್ಳಿ ಏರಿಯಾದಲ್ಲಿ ಒಂದು ಸ್ವಂತ ಅಂಗಡಿ ಮಾಡ್ಕೊಳ್ಳೋಷ್ಟು
ದೊಡ್ಡದಾಗಿ ನನ್ನ ಬೆಳೆಸಿದೆ. ನನಗಂತೂ ಅದ್ರ ಬಗ್ಗೆ ಇವಾಗ ಮಾತಾಡಿದ್ರು ಕೂಡ ಕಣ್ಣಂಚಲೆಲ್ಲ ನೀರು ತುಂಬಿಕೊಳ್ಳುತ್ತೆ, ಅಷ್ಟು ಅಂದರೆ ಅಷ್ಟು ಖುಷಿ ಇದೆ. 14ನಲ್ಲಿ ಮೇನ್ ರೋಡಲ್ಲಿ ಮದುವೆ ಆಗಿದ್ರು ಮಗು ಆಗಿದ್ರು ಕೂಡ ಜವಾಬ್ದಾರಿ ಇಲ್ಲದೇ ಇರೋವಂಥ ಹೆಂಗಸಾಗಿದ್ದಾಗ ನಾನು ಎಲ್ಲ ಅಂಗಡಿಗಳಲ್ಲೂ ಸುತ್ತಿದ್ದೀನಿ. ನನಗೆ ಆ ಥರ ಸೀರೆ ಬೇಕು, ಇದೇ ದುಡ್ಡಿನ ಬೇಕು, ಅಷ್ಟು ದುಡ್ಡಿಂದೇ ಬೇಕು, ಇಲ್ಲಿ ಇಷ್ಟ ಆಗಿಲ್ಲ ಅಲ್ಲಿ ಇಲ್ಲಿ ಅಂತ ಎಲ್ಲ. ಸೊ ಆ ಥರ ಇದ್ದವ್ರು ಇವಾಗ ಆ ಥರದ ಮುಂದೆ ನಮ್ಮ ಕೀಳಾಗಿ ಜನಗಳು ನೋಡ್ತಾರೆ. ಸೊ ಇವ್ರಿಗೇನಿಲ್ಲ ಹಾಗೆ ಹೀಗೆ ಏನೋ ಒಂದು ವಿಡಿಯೋ ಮಾಡ್ತಾಳೆ ಅದರಿಂದ ಏನಾಗ್ಬಿಟ್ಟಿರುತ್ತೆ ಆ ಥರ ಎಲ್ಲ ಮಾತಾಡಿದವ್ರ ಮುಂದೆ ಇವಾಗ ಈ ಥರದ್ದು ಬಂದು ನಾವು ಸಾಧಿಸಿ ತೋರಿಸಿದ್ದೀವಿ ಅನ್ನೋದಂತೂ ನಮ್ಗೆ ತುಂಬ ಅಂದರೆ ತುಂಬ ಅದು ಚಿಕ್ಕಪುಟ್ಟಿದ್ದೇ ಆಗಿರಲಿ, ಒಂದು 10 ಸ್ಕ್ವೇರ್ ಫೀಟ್ ಅಂಗಡಿನೇ ಆಗಿರಲಿ, ಅದು ಲೆಕ್ಕ ಇಲ್ಲ. ಇವಾಗ ನಾವು ಮಾಡಿದ್ದೀವಲ್ವ, ಇಷ್ಟು ಶ್ರಮ ಬಿದ್ದಿದ್ದೀವಲ್ವ, ಡೆಲಿವರಿ ಆಗಿ 10 ತಿಂಗಳಿಗೇ ಮನೇಲಿ ಸ್ಟಾರ್ಟ್ ಮಾಡ್ಕೊಂಡು 2 ತಿಂಗಳಿಗೇ ಮನೇಲಿ ಸ್ಟಾರ್ಟ್ ಮಾಡ್ಕೊಂಡು ಇವಾಗ 10 ತಿಂಗಳಷ್ಟರಲ್ಲಿ ಇಷ್ಟನ್ನೆಲ್ಲ ಮಾಡಿದೆ. ನನಗಂತೂ ತುಂಬ ಪ್ರೌಡ್ ಫೀಲ್ ಇದೆ. ಅದ್ರ ಜೊತೆಗೆ ನಮ್ಮ ಮನೆಯವ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಇವಾಗ ನಮ್ಮ ಗಂಡಂದ್ರೆ ಸಪೋರ್ಟ್ ಇಲ್ಲ ಅಂದರೆ ನಾವು ಹೆಣ್ಮಕ್ಳು ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಎಷ್ಟೇ ಮಾಡ್ಬೋದು, ಎಷ್ಟೇ ಕಸ್ಟಮರ್ಸ್ನ ಓಕೆ ಅಟ್ರಾಕ್ಷನ್ ಮಾಡಿಕೊಂಡು ನಮ್ಮದೇ ಸೆಲ್ ಆಗುತ್ತೆ, ಸೊ ನಮ್ಮ ಕಡೆಯಿಂದನೇ ಪರ್ಚೇಸ್ ಮಾಡ್ಬೋದು ಅನ್ನೋ ಥರ ಎಲ್ಲ ಟ್ರಸ್ಟ್ ಕೊಟ್ಟು ಮಾಡ್ಬೋದು. ಬಟ್ ಅದಕ್ಕೆ ನಮಗೆ ಬೆನ್ನೆಲುಬಾಗಿ ನಮ್ಮ ಗಂಡಂದ್ರೆ ಇರಲೇಬೇಕು. ಸೊ ಇವತ್ತು ನಮ್ಮ ಮನೆಯವರು ಮೇಯ್ನ್ ನಾನು ಏನಿಲ್ಲ, ಸೊ ಅವ್ರ ಹೆಲ್ಪು ಅವ್ರ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ದೂರ ಬರೋಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಸೊ ಫೈನಲಿ ಬಂದಿದ್ದೀವಿ, ಇಷ್ಟಂತೂ ತುಂಬ ಖುಷಿ ಇದೆ. ಅಂಗಡಿ ಓಪನಿಂಗ್ ದಿವಸ ಅಂತೂ ನನ್ನ ಇನ್ಸ್ಟಾಗ್ರಾಮ್ಗಿಂತ ಯೂಟ್ಯೂಬ್ ಫಾಲೋವರ್ಸ್ ತುಂಬ ಅಂದರೆ ತುಂಬ ಜನ ಜಾಸ್ತಿ. ಯಾಕಂದರೆ ಅಲ್ಲಿ ಕ್ಲೋಸ್ ಮಾಡಿದ ಅಂಗಡಿ ನಾನು ವೀಡಿಯೋ ಹಾಕಿದ್ಮೇಲೆ ಸೊ ಇಲ್ಲಿ ಓಪನ್ ಆಗ್ತಾ ಇದೆ, ಧನ್ವಂತರಿ ಅಂಗಡಿ ಇತ್ತು, ಇಲ್ಲಿ ಧನ್ವಂತರಿ ಹಾಸ್ಪಿಟಲ್ ಇತ್ತು ಅಂತ ಒಂದು ವೀಡಿಯೋ ಲಾಸ್ಟಲ್ಲಿ ಹಾಕಿದೆ. ಸೊ ಎಷ್ಟು ಜನ ಬಂದು ಮಾತಾಡ್ಸ್ಕೊಂಡೋದ್ರು, ಮ್ಯಾಮ್ ಇಲ್ಲಿ ಅಂಗಡಿ ಓಪನ್ ಆಗ್ತಿದೆಯಾ, ಬರ್ತೀವಿ. ಅದು ಎಷ್ಟು ಜನ ನಿಜವಾಗ್ಲೂ ಒಂದು 50 ಜನದ ಮೇಲೆ ಮಾತಾಡ್ಸ್ಕೊಂಡು ಹೋಗಿದ್ರೆ ಒಂದು ದಿನಕ್ಕೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಸೊ ಅರ್ಚಕ್ರಿದವರು ಅದೆಲ್ಲ ಕೊಡಬೇಕಲ್ವ, ಅರ್ಚಕ್ರಿಗೆ ನಾವು ಕಾಣಿಕೆ ಅಂತ ಕೊಡ್ತೀವಲ್ವ, ಸೊ ಅದೆಲ್ಲ ಮಾಡಿದ್ವಿ. ಸೊ ಕೊಟ್ವಿ, ನೀವು ನೋಡ್ತಿರ್ಬೋದು ಇವಾಗ ದೇವಸ್ಥಾನಕ್ಕೆ ಅಂದರೆ ದೇವ್ರ ಪೂಜೆ ಮಾಡೋದಕ್ಕೆ ರಾಯರ ಫೋಟೋ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ನಾವು ಒಂದು ಸ್ಟ್ಯಾಂಡ್ ಎಲ್ಲ ಮಾಡಿಸ್ಬೇಕಿತ್ತು. ಅದನ್ನು ಇನ್ನೂ ರೆಡಿನೇ ಆಗಿಲ್ಲ. ಬಟ್ ನಮ್ದೇನೋ ಹಠ, ಸಂಡೇನೇ ಅಂಗಡಿ ಓಪನ್ ಆಗಬೇಕು, ಅವತ್ತಿನ ದಿನನೇ ಮಾಡಬೇಕು ಅನ್ನೋದೇನೋ ಒಂದು ಹಠ. ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಕೂಡ ನಾವು ಆಲ್ಮೋಸ್ಟ್ ಎಲ್ಲ ಪೂಜೆನೂ ಅವತ್ತೇ ಮಾಡಬೇಕು, ಅವತ್ತೇ ಓಪನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅಲ್ಲಲ್ಲೇ ಇಟ್ಕೊಂಡು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾಕ್ ಬರೋದು ಕೂಡ ನಮಗಿನ್ನ ಒಂದು 3 ಡೇಸ್ ಇತ್ತು. ಹೆವಿ ಸ್ಟಾಕ್ ಬರ್ತಿತ್ತು. ಆಲ್ಮೋಸ್ಟ್ ಒಂದು 4 lakhs ಮ್ಯಾಕ್ಸಿಮಮ್ 4 ಲಕ್ಷದಷ್ಟು ಸ್ಟಾಕ್ ಬರೋದಿನ್ನ ಒಂದು 3 ದಿವಸ ಆಯಿತು. ಬಟ್ ಆ ಸ್ಟಾಕ್ ನಿಧಾನಕ್ಕೆ ಬಂದರೂ ಪರವಾಗಿಲ್ಲ, ನಮ್ಗೆ ಇವತ್ತೇ ಪೂಜೆ ಆಗಬೇಕು, ನಮ್ಗೆ ಅಂಗಡಿ ಖಾಲಿ ಅಂದರೂ ಪರವಾಗಿಲ್ಲ, ಪೂಜೆ ಅಂತೂ ಇವತ್ತೇ ಆಗಬೇಕು ಅಂತ ಏನೋ ಹಠ ಹಿಡಿದು ಸೊ ಒಳ್ಳೆ ದಿನ ಅಂತ ಕೇಳ್ಕೊಂಡಿಲ್ಲ ಅಂದ್ಬಿಟ್ಟು ಪಟ್ಟಿ ಹಿಡ್ಬಿಟ್ಟು ಇವತ್ತೇ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಈ ಪೂಜೆ ನಡೆದು ಆಲ್ಮೋಸ್ಟ್ 2 months ಆಯ್ತಾ ಬಂತು, 2.5 ತಿಂಗಳು ಆಯ್ತಾ ಬಂತು ಪೂಜೆ ಎಲ್ಲ ಆಗಿ. ಸೊ ಅವತ್ತಿಂದ ಏನೇನಿತ್ತು ಅನ್ನೋದು ಕೆಲವೊಂದು ಮರ್ತ್ಬಿಟ್ಟಿದ್ದೀನಿ, ಯಾವುದೆಲ್ಲ ನೆನಪಿದೆ ಎಲ್ಲ ಹೇಳ್ತಿದ್ದೀನಿ. ಬಟ್ ತುಂಬ ಜನ ಕೇಳಿದ್ದುಂಟು ಅಂಗಡಿಗೆ ಬಂದಾಗ ಕಸ್ಟಮರ್ಸು, ಯಾಕಕ್ಕ ವಿಡಿಯೋ ಮಾಡ್ತಾ ಇಲ್ಲ, ಸೊ ನಿಮ್ಮ ಸಾರಿ ವಿಡಿಯೋ ನೋಡ್ತಿರ್ತೀವಿ ಅದರದ್ದೇನು ಬೇಜಾರಿಲ್ಲ ನಮಗೆ, ಬಟ್ ನಿಮ್ಮದು ಮನೆ ವ್ಲಾಗ್ಸ್ ಹಾಕ್ಸಿ, ಮಕ್ಳದ್ದು ಹಾಕ್ಸಿ. ತುಂಬ ಜನ ಅಂಗಡಿಗೆ ಬಂದಾಗ ಮಕ್ಕಳಂತೂ ಇಲ್ಲೇ ಇರ್ತಾರೆ, ಬಿಕಾಸ್ ನಾವು ಅಂಗಡಿ ಮಾಡಿದ್ಮೇಲೆ ಸೊ ಮನೇಲಿ ಯಾರಾದರೂ ನೋಡ್ಕೊಳಕ್ಕಿರಬೇಕು, ಇಲ್ಲಾಂದರೆ ನಮ್ಮ ಮಕ್ಕಳು ಇಲ್ಲಿ ನಮ್ಮ ಜೊತೆ ಅಂಗಡಿಲೇ ಇರ್ತಾರಲ್ವ. ಸೊ ಅಂಗಡಿಲಿ ಮಕ್ಕಳನ್ನ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರೆ, ನಿಮಗಂತೂ ನಿಜ ಅಂದರೆ ನಿಜ ಥ್ಯಾಂಕ್ಸ್. ಎಷ್ಟು ಟೈಮ್ ನನ್ನ ಚಿಕ್ಕ ಮಗನ ಎತ್ಕೊಂಡು ಸ್ಯಾರೀಸ್ ತೋರ್ಸೋಕೆ ಹೋದಾಗೆಲ್ಲ ನೀವು ಇಸ್ಕೊಂಡಿದ್ದೀರಾ, ಸೊ ನಾನು ನೋಡ್ಕೋತೀನಿ, ನೀವು ತೋರಿಸಿ ಅಂತ ಅಂದ್ಬಿಟ್ಟು ನನಗೆ ಅವಾಗ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಯಾರು ಹಂಗೆ ಮಾಡಲ್ಲ. ಇವಾಗ ನಾವೇ ಬೇರೆ ಅಂಗಡಿಗೆ ಹೋದ್ರೂ ಅಂಗಡಿಯವ್ರು ನಮ್ಮ ಪಾಪ ನಾನು ಎತ್ಕೋತೀನಿ ನೀವು ತೋರಿಸಿ ಅಂತ ಯಾರೂ ಇಲ್ಲ. ಬಿಕಾಸ್ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಬಂದಿರಲ್ಲ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ಪ್ರೆಗ್ನೆಂಟ್ ಇದ್ದಾಗಿಂದನೂ ನೋಡಿದ್ದೀನಿ, ನನ್ನ ಮಗನ ನೋಡ್ತೀನೋ ಇಲ್ಲೋ ಅಂದ್ಕೊಂಡಿದ್ದೆ, ಯೂಟ್ಯೂಬಲ್ಲೇ ನೋಡ್ತಾ ಇದ್ದೆ. ಕುಡಿಯೋಕೆ ನಾನು ಒಂದು 5 ನಿಮಿಷ ಎತ್ಕೊಳ್ಳ ಅಂತೆಲ್ಲ ಕೇಳಿ ಎತ್ಕೊಂಡಿದ್ದೀರ. ನಮ್ಮ ಮನೆಯವ್ರ ಥರನೇ ಫೀಲ್ ಮಾಡಿಸಿದ್ರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ. ನಮ್ಮ ಯೂಟ್ಯೂಬ್ನ ನಾನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ನಿಜ ಗೊತ್ತಾ. ಬಿಕಾಸ್ ಎಷ್ಟು ಕಮೆಂಟ್ಸ್ ಹಳೆ ವೀಡಿಯೋಸಿಗೆ ಬರ್ತಿರ್ತದೆ, ಅಕ್ಕ ವಿಡಿಯೋ ಮಾಡ್ತಾ ಇಲ್ಲ, ಅಕ್ಕ ಹೇಗಿದ್ದೀರಾ, ಅಕ್ಕ ಮಕ್ಕಳನ್ನು ತೋರಿಸಿ, ವಾಟ್ಸಪ್ಪಲ್ಲಿ ಮೆಸೇಜಸ್ ಬರ್ತಾ ಇರುತ್ತೆ ಮಕ್ಕಳನ್ನು ತೋರಿಸಿ ಅಂತ, ಅಥವಾ ಇವತ್ತು ಮಾಡಬೇಕು, ಇವತ್ತು ಎಡಿಟ್ ಮಾಡಬೇಕು, ನಾಳೆ ಮಾಡಬೇಕು, ಬರೀ ಇದೆ ಅನ್ಕೊತಾ ಇದೆ. ಬಟ್ ಮಾತ್ರ ನಾನು ಯಾವತ್ತೂ ಮಾಡ್ತಾನೆ ಇರಲಿಲ್ಲ ಆ್ಯಕ್ಚುಲಿ, ಬಿಕಾಸ್ ಟೈಮ್ ಆಗ್ತಾ ಇರಲಿಲ್ಲ. ಪ್ರೆಸೆಂಟ್ ಇವಾಗ ಟೈಮ್ ಪುರ್ಸೋದು ಮಾಡಿಕೊಂಡು ಅಂತಲ್ಲ, ಸೊ ನನ್ನ ಕೈಗೆ ಯಾರಾದರೂ ಇನ್ನೊಬ್ರು ಕೈ ಜೋಡಿಸ್ದಾಗ ಕೆಲಸ ಸ್ವಲ್ಪ ಅಗೋರ ಆಗುತ್ತೆ. ಸೊ ಹಾಗಾಗಿನೇ ನಮ್ಮ ಶಾಪ್ಗೆ ನನ್ನ ಜೊತೆನೇ ಯಾರಾದರೂ ಕೆಲಸ ಮಾಡೋಕ್ಕೆ ಸಿಕ್ಕಿದಾರಲ್ವ, ಸೊ ಆ ಟೈಮ್ನ ಯೂಸ್ ಮಾಡಿಕೊಂಡು ಫಸ್ಟ್ ಡೇ ನಮ್ಮ ಶಾಪ್ಗೆ ಒಂದು ವರ್ಕರ್ ಜಾಯ್ನ್ ಆಗಿರೋದು. ಸೊ ಹಾಗಾಗಿ ಅವ್ರದ್ದು ಫ್ರೀ ಟೈಮಲ್ಲೆಲ್ಲ ಸೊ ಅವ್ರು ನನ್ನ ಕೆಲಸ ಮಾಡಿಕೊಟ್ಟಾಗ ನಾನು ಈ ಕೆಲಸನಾದ್ರು ಮಾಡ್ಬೋದು ಅಂತ ಫಸ್ಟ್ ಡೇ ಅವ್ರು ಯಾವ ಡೇ ಬಂದ್ರಲ್ಲ ಅವತ್ತೇ ವೀಡಿಯೋ ಎಡಿಟ್ ಮಾಡೋಕೆ ಕುತ್ಕೊಂಡು ಅವತ್ತೇ ಪೋಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಇದು ರೆಕಾರ್ಡ್ ಮಾಡ್ತಿರೋದು ಅದೇ ಫಸ್ಟ್ ಡೇ, ಅವ್ರಿಗೆ ಏನು ಕೆಲಸಕ್ಕೆ ಬಂದರೆ ಅದೇ ಫಸ್ಟ್ ಡೇ ಫ್ರೀ ಮಾಡಿಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಮಾರ್ನಿಂಗ್ ಅಪ್ಲೋಡ್ ಮಾಡಬೇಕು ಅಷ್ಟೇ.
ಸೊ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಕೂಡ ಯೂಟ್ಯೂಬ್ ಮಾಡಬೇಕು ಎಷ್ಟು ಅಂದ್ಕೊಂಡಿದ್ದೀನಿ, ಎಷ್ಟು ವಿಡಿಯೋ ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ಎಡಿಟ್ ಮಾಡೋಕ್ಕಾಗದಿರೋದು, ವಾಯ್ಸ್ ಕೊಡೋಕ್ಕಾಗದಿರೋದು. ಬಟ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಹಾಕ್ತಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ದು ಏನು ಲೈಫ್ ಸ್ಟೈಲ್ ವ್ಲಾಗ್ ಇದೆ, ಸ್ಯಾರಿ ಕಲೆಕ್ಷನ್ಸ್ ವ್ಲಾಗ್ ಇದೆ, ಸ್ಯಾರಿ ಆಫರ್ಸ್ ವ್ಲಾಗ್ ಇದೆ, ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು ಪಾಪು ಮುಡಿ ಕೊಟ್ಟಿದ್ದ ವ್ಲಾಗ್ ತುಂಬ ಜನ ಕೇಳಿದ್ರೆ ಅಂಗಡಿಗೆ ಬಂದಾಗ ಅದೊಂದು ವ್ಲಾಗ್ ಹಾಕಿ ಅಕ್ಕ ಪಾಪು ಮುಡಿ ತೆಗ್ಸಿದ್ರಲ್ಲ ಅದನ್ನು ಹಾಕಿ ಅಂತ, ಅದು ಕೂಡ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಪ್ಕಮಿಂಗ್ ಡೇಸಲ್ಲಿ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೊಂಡು ಹೋಗ್ತೀನಿ. ಸೊ ಅದರಲ್ಲಂತೂ ಇದು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟಿಗೆ ಪೆಕ್ಕುಮ ಆ್ಯಕ್ಚುಲಿ ಇನ್ನೂ ಬಂದಿಲ್ಲ ಅಂತ ಕಾಣುತ್ತೆ, ಬಿಕಾಸ್ ಅವಳು ಮರ್ತ್ಬಿಡ್ತೀನಲ್ಲ ಈ ಟೈಮಲ್ಲಿ ಅವಳು ದಿನ ಬಂದಿಲ್ಲ ನನ್ನ ಮಗಳು. ಸೊ ಪಾಪುಗೆ ನನಗೆ ಇದೆಲ್ಲ ಕೊಡ್ತಾರಲ್ಲ, ಸೊ ಇನ್ನು ಮಂತ್ರಾಕ್ಷತೆ ಎಲ್ಲ ಕೊಟ್ಟು ರಾಯರ ಮಂತ್ರಾಕ್ಷತೆನೇ ಅಷ್ಟು ಬೆಳಗ್ಗೆ ಹೋಗಿ ದೇವಸ್ಥಾನದಲ್ಲಿ ಇಸ್ಕೊಂಡ್ಬಂದಿದ್ದು. ರಾಯರ ಮಠಕ್ಕೆ ಹೋಗೇ ಬಂದು ಅದಾದಮೇಲೆ ಅಂಗಡಿಲಿ ಪೂಜೆ ಮಾಡಿ ಎಲ್ಲ ಮಾಡಿದ್ದು. ಸೊ ಮಂತ್ರಾಕ್ಷತೆ ಎಲ್ಲ ಹಾಕಿ ಹಿಂಗೆ ಚೆನ್ನಾಗಾಗಲಿ, ಅವರು ಏನಾರು ಹೇಳಿದ್ದು ಒಂದೇ ಮಾತು, ಆಗದೆ ಇರೋ ಸಾಹಸಕ್ಕೆ ಕೈ ಹಾಕಿದ್ದೀರ. ಈ ಮೇನ್ ರೋಡಲ್ಲಿ ಇಷ್ಟು ಬಾಡಿಗೆ ಕಟ್ಕೊಂಡು ಮಾಡ್ತಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಒಳ್ಳೇದಾಗುತ್ತೆ ನಿಮಗೆ. ಅಂದರೆ ಹಳೆ ಶಾಪ್ಗೂ ಇವರೇ ಬಂದಿದ್ರು, ಹಳೆ ಶಾಪ್ ಓಪನಿಂಗಾಗೂ ಇವರೇ ಬಂದಿದ್ರು. ವಿತಿನ್ 3 monthsಲ್ಲಿ ಈ ಶಾಪ್ ಮಾಡಿದ್ದೀರ, ನನಗೆ ನೋಡೋದಕ್ಕೆ ಖುಷಿ. ಏನಕ್ಕಿಂತ ದೊಡ್ಡ ಶಾಪ್ಗೆ ನಾನೇ ಬಂದು ಪೂಜೆ ಮಾಡ್ಕೊಳಂಗಾಗಲಿ ಅಂತ ಎಲ್ಲ ಹೇಳಿ ಹರಿಸಿ ಹೋದರು. ಏನೋ ಅವ್ರ ಕೈ ಕೂಡ ಚೆನ್ನಾಗಿದೆ ಅನಿಸುತ್ತೆ. ಆ ಪೂಜೆ ಮಾಡಿ ವಿತಿನ್ 3 monthsಲ್ಲಿ ಈ ಶಾಪಿಗೆ ಬಂದ್ವಿ. ಸೊ ಈ ಶಾಪಲ್ಲಂತೂ ಮಾತಾಡೋಂಗಿಲ್ಲ, ಅಷ್ಟು ಸಪೋರ್ಟ್ ಕೊಟ್ಟಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಕಸ್ಟಮರ್ಸು. ಬಿಕಾಸ್ ಯೂಟ್ಯೂಬ್ ಕಸ್ಟಮರ್ಸ್ ಅಂತ ಯಾಕೆ ಹೇಳ್ತಿಲ್ಲ ಅಂತಂದರೆ, ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಈ ಶಾಪಲ್ಲಿ ಹಾಕೇ ಇಲ್ಲ. ಸೊ ಹಾಗಾಗಿ ನನಗೆ ಯೂಟ್ಯೂಬಿಂದ ಸಿಂಗಲ್ ಆರ್ಡರ್ಸ್ ಇಲ್ಲ. ಸೊ ಅದಕ್ಕೆ ನನಗೇನೂ ಬೇಜಾರಿಲ್ಲ. ಬಟ್ ನೀವು ತುಂಬ ದಿವಸದಿಂದ ವೆಯ್ಟ್ ಮಾಡಿದ್ದೀರಾ, ಕೇಳಿ ಪದೇ ಕೇಳಿದಾರೆ. ಬಟ್ ಹಾಕ್ತಿದ್ದು ನನ್ನ ತಪ್ಪು. ಬಟ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಸೊ ಅದೆಲ್ಲ ಆದಮೇಲೆ ಪಿಕ್ಕಮ್ಮ ಬಂದಿದ್ದು. ಆ್ಯಕ್ಚುಲಿ ಅವಳು ತುಂಬ ಟೈಮ್ ತಗೊಬಿಟ್ಲು ರೆಡಿ ಮಾಡಿಸಿ. ಅದಾದಮೇಲೆ ಅವಳನ್ನ ಕರ್ಕೊಂಬರೋದಕ್ಕೆ ತುಂಬಾ ಟೈಮ್ ತಗೊಬಿಡುತ್ತೆ. ನಮ್ಮ ಪಾಪ ಎದ್ದಿದ್ದೇ ಲೇಟು, ನಾವು ಬಂದರೂ ಇನ್ನೂ ಎದ್ದಿರಲಿಲ್ಲ. ನಾವು ಈ ಕಡೆ ಬಂದಾದಮೇಲೆ ನಮ್ಮ ಅತ್ತೆ ಎದ್ದೇಳಿಸಿ ಸ್ನಾನ ಮಾಡಿಸಿ ಅದಾದಮೇಲೆ ಅವಳಿಗೆ ಮೇಕ್ ಓವರ್ ಮಾಡಿ ಕರ್ಕೊಂಬಂದಿದ್ದು ಅಂಗಡಿ ಕಡೆಗೆ. ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಟ್ಬಿಟ್ಟು ಪೂಜಾರೆಲ್ಲ ಹೋದ್ರು ಮನೆಗೆ. ಸೊ ಅದಾದಮೇಲೆ ನಮ್ಮ ರಿಲೇಷನ್ಸ್ ಯಾರೆಲ್ಲ ಹೇಳಿದ್ವಿ, ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ಗೆಲ್ಲ ಹೇಳಿದ್ವಿ ಅಂಗಡಿ ಓಪನಿಂಗ್ ಇದೆ ಬರಬೇಕು ಅಂತ. ಸೊ ಅವರಲ್ಲೆಲ್ಲ ಸ್ವಲ್ಪ ಜನ ಬರೋದಕ್ಕೆ ಸ್ಟಾರ್ಟ್ ಆದರು. ಬಿಕಾಸ್ ಈ ಅಂಗಡಿ ಪೂಜೆ ಆಲ್ಮೋಸ್ಟ್ ಒಂದು 9 ಗಂಟೆ 9:30 ಅಷ್ಟರಲ್ಲೇ ಮುಗಿಸ್ಬಿಟ್ವಿ. ಸೊ ಇನ್ನು ಬೆಳಗ್ಗೆನೆ ಅಷ್ಟೊತ್ತಿಗೆ ಇಷ್ಟೆಲ್ಲ ಪೂಜೆ ಮಾಡಿ ಇಷ್ಟೊತ್ತಿಗೆ ಅವ್ರ ಜೊತೆ ಎಲ್ಲ ರಂಪ ಮಾಡಿ ಮುಗ್ದು ಹೋಗ್ಬಿಟ್ಟಿತ್ತು. ಸೊ ಅದಾದಮೇಲೆ ಎಲ್ಲ ಫ್ರೆಂಡ್ಸು ರಿಲೇಷನ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ನನ್ನ ಹಸ್ಬೆಂಡ್ ಅಕ್ಕ ಅವರು ಮತ್ತು ಅವ್ರ ಕೆಲವು ರಿಲೇಷನ್ಸ್ ಎಲ್ಲ ನಾಳೆ ಓಪನಿಂಗು ಅನ್ನಂಗೆ ಅವತ್ತು ಹಿಂದಿನ ದಿನವೇ ಬಂದಿದ್ರು. ಸೊ ಅದಂತ ನಮಗೆ ತುಂಬ ಹೆಲ್ಪ್ ಆಯಿತು. ಇಲ್ಲಾಂದರೆ ನಾನು ನಮ್ಮ ಮನೆಯವರಿಬ್ಬರೇ ಎಲ್ಲ ರೆಡಿ ಮಾಡಬೇಕು, ಎಲ್ಲ ಜೋಡಿಸ್ಬೇಕು ಅಂದಿದ್ರೆ ತುಂಬ ಹಿಂಸೆ ಆಗ್ತಾಯಿತ್ತು. ಬಿಕಾಸ್ ಮಕ್ಕಳನ್ನ ಕಟ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಹಿಂಸೆನೇ. ಅದು ಒಂದು ಆಲ್ ಓವರ್ ನೈಟೆಲ್ಲ ಲೈಕ್ ಮ್ಯಾಜಿಕ್ ಥರ ಎಲ್ಲ ಜೋಡಿಸಿ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಮಾಡಬೇಕು. ಏನಂದರೆ ಏನೂ ಇಲ್ಲ, ಅದರಲ್ಲೆಲ್ಲ ಫಿಟ್ಟಿಂಗ್ ಏನೂ ಮಾಡಿಸಿರಲಿಲ್ಲ. 9 ಗಂಟೆಗೆ ಅವ್ರ ಅಂಗಡಿ ಫುಲ್ ಖಾಲಿ ಅಂಗಡಿ ಕೊಟ್ಟಿದ್ದು. ನಾವು ಬೆಳಗಿನ ಜಾವ 4 ಗಂಟೆ ಅಷ್ಟರಲ್ಲೆಲ್ಲ ರೆಡಿ ಮಾಡಬೇಕು ಅಂದರೆ ಎಷ್ಟು ಶ್ರಮ ಅಂತ ನಿಜ. ಅದು ಮಾಡೋರಿಗೆ ಗೊತ್ತು, ಬಟ್ ನೋಡೋರಿಗೆ ಗೊತ್ತಾಗಲ್ಲ ಅಷ್ಟೇ. ಏನು ಇಷ್ಟನ ಬಿಡು ಅಂತ ಅನ್ಸ್ಬಿಡುತ್ತೆ. ಅದು ಎಲ್ಲ ಮಾಡಿ ಮುಗಿಸಿ ಆದಮೇಲೆ ಅಂಗಡಿ ಓಪನಿಂಗ್ ದಿವಸ ಯಾಕಪ್ಪ ಇವ್ರು ಇಷ್ಟು ಟಾರ್ಚರ್ ಕೊಡ್ತಾರೆ ಅಂತ ಅನಿಸಿದ್ದು ಅವರು. ಮತ್ತು ಇವರು ನೋಡಿ ಇವಾಗ ಹುಡುಗಿ ಬಸ್ವನ್ನ ಕರ್ಕೊಂಬಂದಿದ್ದೆ. ಸ್ಟಾರ್ಟಿಂಗೇ ಬಂದರು. ಸೊ ಇಬ್ಬರು ಲೇಡಿ 2 ಬಸ್ವನ್ನ ಕರ್ಕೊಂಬಂದಿದ್ರು. ಏನು ಇಷ್ಟು ಕಂಪ್ಲೇಂಟ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ಅವ್ರಿಗೂ ಜಸ್ಟ್ ನಾವು 50-50 ರೂಪಾಯಿ ದುಡ್ಡು ಕೊಟ್ವಿ ಬಸ್ವಂಗೆ. ಮತ್ತು ತೆಂಗಿನಕಾಯಿ ಬಾಳೆಹಣ್ಣು ಇದೆಲ್ಲ ಕೊಟ್ಟು ಕಳಿಸಿದ. ಅವ್ರಿಬ್ಬರು ಆದಮೇಲೆ ಈ ಹುಡುಗಿ ಬಂತು. ಇನ್ನು ಚಿಕ್ಕ ಹುಡುಗಿನೇ ಹುಡುಗಿ. ಅವರು ಹೇಳ್ಕೊತಾರೋ ಇಲ್ಲ ಇವ್ರಿಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ನನಗೆ 100 ರೂಪಾಯೇ ಬೇಕು, ಇಲ್ಲಾಂದರೆ ಹೋಗಲ್ಲ ಅಂತ ಎಷ್ಟು ತನಕ ನಿಂತ್ಕೊಂತ ಹುಡುಗಿ ಹೋಗ್ತಾನೆ ಇಲ್ಲ. ನೀವು ನೋಡ್ತಿರ್ಬೋದು ಅದು ಗೋಡೆ ಮೇಲೆ 200 ರೂಪಾಯಿ 2000 ರೂಪಾಯಿ ಒಬ್ಬರು ಈಸ್ಕೊಂಡು ಹೋಗಿದ್ದಾರೆ, ಬರ್ದಿದ್ದಾರೆ. ಬಿಕಾಸ್ ಫಸ್ಟ್ ಮಾರ್ನಿಂಗೇನೆ ಬಂದು ಜಗಳ ಮಾಡಿದ್ರಲ್ಲ ಅವರು. ಸೊ ಅವ್ರು ಬರೋದಾದ್ಮೇಲೆ ಎಷ್ಟು ಗ್ಯಾಂಗ್ಗಳು ಬಂತು ಅಂತಂದರೆ ನಿಜವಾಗ್ಲೂ ನೀವೇ ಶಾಕ್ ಹೋಗ್ತೀರಾ. ಸೊ ಹೋಗ್ತಾ ಹೇಳ್ತೀನಿ. ಪಿಕ್ಕಮ್ಮ ಡ್ರೆಸ್ ಹಿಂಗೆ ಇತ್ತು. ಒಂದು ಸ್ವಲ್ಪ ಅವಳು ಗೋಲ್ಡ್ ಸ್ಯಾರಿಲಿ ಹೊಲಿಸಿದ್ದು ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಆಗೋಯ್ತು. ಲಂಗದ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಆಗಿಲ್ಲ ಅಂದರೆ ಸಕ್ಕತ್ತಾಗಿರೋದು, ಸೂಪರ್ ಡೂಪರ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರೋದು. ಸೊ ವರ್ಕ್ ಮಾಡಿಸಿದ್ದೆ, ಎಂಬ್ರಾಯ್ಡ್ರಿ ವರ್ಕು. ಮತ್ತು ನಾನು ಆಗಲೇ ಸ್ಟಾರ್ಟಿಂಗಿಂದ ತೋರಿಸಿದ್ದೆ ನಿಮಗೆ ಅವಳಿಗೆ ದುಪ್ಪಟ್ಟ ಯಾವ ಥರ ತೊಗೊಂಬಂದಿದ್ದೀನಿ ದಾವಣಿನ ಅಂತ ಅಂದ್ಬಿಟ್ಟು. ಎಲ್ಲ ಸಖತ್ತಾಗಿತ್ತು. ಬಟ್ ಸ್ವಲ್ಪ ಅವಳಿಗೆ ಇದು ಲೆಂತ್ ಜಾಸ್ತಿ ಆಗಿಬಿಡ್ತು, ಕೆಳಗಡೆ ಲಂಗದ ಲೆಂತ್ ಜಾಸ್ತಿ ಆಗಿಲ್ಲ ಅಂದರೆ ಇನ್ನೂ ಸೂಪರ್ ಆಗಿರೋದು. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು, ಅಂಗಡಿ ಓಪನ್ ಇತ್ತಲ್ಲ ಅಂತ ಅಂದ್ಬಿಟ್ಟು. ಅವಳಿಗೆ ನನಗೆ ಪದೇ ಸರಿ ಮಾಡೋದೇ ಆಯಿತು. ಅದು ಸ್ವಲ್ಪ ಲಂಗ ಉದ್ದ ಜಾಸ್ತಿ ಇರೋದ್ರಿಂದ ಜಾಸ್ತಿ ಕೆಳಗಡೆ ಬರ್ತಾ ಇತ್ತು. ಎಷ್ಟು ಟೈಟ್ ಕಟ್ಟಿದ್ರು ಕೆಳಗಡೆ ಬರ್ತಾನೆ ಇತ್ತು. ಸೊ ಹಂಗಾಗಿ ಅವಳಿಗೆ ಬರೀ ನಾನು ಅವಳನ್ನೇ ನೋಡ್ಕೊಂಡು ನಿಂತ್ಕೊಳ್ಳೋದಾಯಿತು. ಸೊ ಫ್ರೆಂಡ್ಸ್ ಅಂತೂ ಚೆನ್ನಾಗಿ ಬಂದಿದ್ರು. ನನ್ನ ಫ್ರೆಂಡ್ಸ್ಗೆ ನಾನು ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಹೇಳಿದ್ದು. ಸೊ ಅವ್ರು ಬಂದಿದ್ದವರಲ್ಲಿ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ನಾನು ಮತ್ತೆ ಯಾವುದೂ ವೀಡಿಯೋ ಮಾಡ್ಕೊಂಡೇ ಇಲ್ಲ. ಸೊ ಯಾರು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಕೆಲವೊಬ್ರು ವೀಡಿಯೋ ಮಾಡಿರೋದನ್ನ ನಾನು ಕಳಿಸ್ಕೊಂಡು ಕ್ಲಿಪ್ಪಿಂಗಲ್ಲೇ ಆ್ಯಡ್ ಮಾಡ್ಕೊಂಡಿರೋದು ಅಷ್ಟೇ. ಇವಾಗ ಒಂದು ನಮ್ಮದು ಕಂಪ್ಲೀಟ್ ಫ್ಯಾಮಿಲಿ ಆದಂಗೆ ಆಯಿತು. ನನ್ನ ಮಗ, ನನ್ನ ಮಗಳು, ನಮ್ಮದೇ ಆದಂಥ ಒಂದು ಪುಟಾಣಿ
ಸಂಸಾರ ಪುಟಾಣಿದ್ ಒಂದು ಕೆಲಸ ಎಲ್ಲನೂ ಪುಟ್ಟದೇ ಆಗೋಯ್ತು. ತುಂಬ ಖುಷಿ ಆಗುತ್ತೆ. ತುಂಬ ಜನ ಆಡ್ಕೊಂಡಿದ್ವುಂಟು ಸ್ಟಾರ್ಟಿಂಗಲ್ಲಿ, ಲವ್ ಮ್ಯಾರೇಜ್ ಮಾಡಿ ಮದುವೆ ಆಗ್ತಿದ್ದಾರೆ, ಹಾಗೆ ಹೀಗೆ, ಏನು ಕೆಲಸ ಇಲ್ಲದೆ ವಿಡಿಯೋ ಮಾಡ್ಕೋತಾ ಇದ್ದಾರೆ, ವಿಡಿಯೋನೇ ಕೆಲಸ, ಇವರಿಗೆ ವಿಡಿಯೋ ದುಡ್ಡು ಕೊಟ್ಬಿಡುತ್ತಾ ಅಂತೆಲ್ಲ ಮಾತಾಡಿದುಂಟು. ಮಾತಾಡಿದವ್ರು ಮುಂದೆ ಅವಾಗ ಒಂದು ಸ್ವಲ್ಪನಾದರೂ ನಮಗೆ ತಕ್ಕ ಮಟ್ಟಿಗೆ ಸಾಧಿಸಿದ್ದೀವಿ, ಎಲ್ಲರ ಮುಂದೆ ಚೆನ್ನಾಗಿ ಆಗಿದ್ದೀವಿ ಅನ್ನೋದೊಂದು ನನಗೆ ತುಂಬ ಅಂದರೆ ತುಂಬ ಅದೊಂದು ಮನಸ್ಸಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ, ಪ್ರೌಡ್ ಫೀಲ್ ಅಂತೂ ಇದ್ದೇ ಇರುತ್ತೆ. ಸೊ ಈ ಮಟ್ಟಿಗೆ ಬಂದಿದ್ದಕ್ಕೆ ನಾವು ಶ್ರಮ ಪಟ್ಟಿದ್ದೀವಿ ಅನ್ನೋದು. ಅದಾದಮೇಲೆ ಅನು ಅವ್ರ ಮೇಕಪ್ ಬಗ್ಗೆ ನಿಜವಾಗ್ಲೂ ಮಾತಾಡೋಂಗೆ ಇಲ್ಲ. ನಾನು ನಿಜವಾಗ್ಲೂ ಪಾಪ ಸಕ್ಕತ್ತಾಗಿ ಮೇಕಪ್ ಮಾಡ್ಕೊಡ್ತಾರೆ. ನನ್ನ ಮೆಟರ್ನಿಟಿ ಶೂಟಲ್ಲೂ ಅಷ್ಟೇ, ನನ್ನ ಈ ಫಂಕ್ಷನಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾರೆ. ನನ್ನ ಮಗನ 1 year ಬರ್ಡೇಗೆ ನಾನು ಈಗಲೇ ಹೇಳ್ಕೊಂಡಿದ್ದೀನಿ, ನೀವೇ ಮೇಕಪ್ ಮಾಡಿಕೊಡ್ಬೇಕು ಅಂತ, ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ. ಅದಾದಮೇಲೆ ಈ ಗ್ಯಾಂಗ್ ಬಂದು ಇವರಂತೂ ನಿಜವಾಗ್ಲೂ 2000 ಅಲ್ಲ 5,000 ಕೊಡ್ನಿಲ್ಲ ಅಂದರೆ ಹೋಗೋದೇ ಇಲ್ಲ ಅಂತ. ಎಲ್ಲ ಸ್ಯಾರಿ ಅದು ಕೊಡಿ, ಆ ಸೀರೆ ಕೊಡಿ, ಈ ಸೀರೆ ಕೊಡಿ, 5,000 ದುಡ್ಡು ಕೊಡಿ, ಎಷ್ಟು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಎಲ್ಲ ಅಂಗಡಿ ಒಳಗಡೆ ಬರೋದು, ಚೇರ್ ಮೇಲೆ ಹತ್ತೋದು, ಕುಣಿಯೋಕೆ ಹೋಗೋದು, ಏನೇನೋ ಮಾಡ್ತಾರೆ. ಯಪ್ಪ ನನಗಂತೂ ನಿಜವಾಗ್ಲೂ ಇವ್ರು ಯಾಕೆ ಇಷ್ಟೋ ಟಾರ್ಚರ್ ಮಾಡ್ತಾರೆ. ಮತ್ತು ಶಾಪ್ ಹಾಕೋದು, ಹಾಗೆ ಹಾಕೋದು, ನನಗೆ 5,000 ಕೊಡಲೇಬೇಕು, ಹಾಗೆ ಮಾಡ್ತೀವಿ, ಈಗ ಮಾಡ್ತೀವಿ. ಆಮೇಲೆ ಸೀರೆ ಎಲ್ಲ ತೆಗಿಯೋದು. ಯಪ್ಪ ನಮಗಂತೂ ಹುಡುಗರಿದ್ದಾರೆ, ಕೆಲಸ ಮಾಡೋರು, ನಮ್ಮ ಮನೆಯವರಿದ್ದಾರೆ, ಏನು ಹಿಂಗೆ ಆಡ್ತಾರಲ್ಲ ಇವರು ಅಂತ ಅಷ್ಟು ಟಾರ್ಚರ್ ಕೊಟ್ಬಿಟ್ರು. ನಿಜವಾಗ್ಲೂ ಹಿಂಗೆ ಆಗತ್ತೆ ಅಂತ ಗೊತ್ತಿಲ್ಲ. ಬಟ್ ನನಗೆ ನಮ್ಮ ರೂಪತ್ತೆ ಅವರು ಗೊತ್ತಲ್ಲ, ಬಿರಿಯಾನಿ ಅಂಗಡಿ ಓಪನಿಂಗಲ್ಲಿ ಹೇಳಿದ್ರು ಹಿಂಗೆಲ್ಲ ಮಾಡ್ತಾರೆ ಅಂತ. ಬಟ್ ನಮಗೂ ಇದೇ ಥರ ಮಾಡ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿಲ್ಲ. ಅವ್ರು ಬಂದಾಗಲೂ ಸೇಮ್ ಹೇಳ್ತಾರೆ, ನಮ್ಗೆ ಒಬ್ರಿಗೆ ದುಡ್ಡು ಕೊಟ್ಟರೆ ನಾವು ಬಿಲ್ ಕೊಡ್ತೀವಿ, ಅದು ತೋರಿಸಿದ್ರೆ ಯಾರು ಬರಲ್ಲ, ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ ಅಂತ. ಬಟ್ ಇವರು ಹಾಗೆ ಹೇಳ್ತಾರೆ, ನಾವು ಒಬ್ರಿಗೆ ಬಂದರೆ ದುಡ್ಡು ಕೊಡ್ತೀವಿ, ಬಿಲ್ ಕೊಟ್ಬಿಡ್ತೀವಿ, ದುಡ್ಡು ಕೊಡಿ, ಯಾರು ಬಂದರೆ ಯಾರೂ ತೋರಿಸಲ್ಲ ಅಂತ. ಈ ಅಮ್ಮ ಅಂತ ನಿಜ ನಂಬಲ್ಲ. ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಂದು ಇದನ್ನ ಬೇರೆ ನನಗೆ ಗಿಫ್ಟ್ ಕೊಟ್ಟು ಹೋಗಿದ್ರು ಅಂತ. ಸೊ ನಾನು ಫಸ್ಟು ಆ ಅಂಗಡಿಯಿಂದ ಈ ಅಂಗಡಿ ತೊಗೊಂಡು ಬಂದೆ ಆಯಿತಾ. ದುಡ್ಡನ್ನ ಈಸ್ಕೊಂಡಿದ್ದಾರೆ, 3,000 ದುಡ್ಡು ಈಸ್ಕೊಂಡಿದ್ದಾರೆ. ಹೋಗ್ತಾ ಸೀರೆನೂ ತೊಗೊಂಡು ಆ ಕುಬೇರನೂ ಎತ್ಕೊಂಡೋದ್ರು. ನನಗೆ ಎಷ್ಟು ಕೆರಿಸ್ತಾ ಇದ್ದೀನಿ, ಕುಬೇರನ್ ಬಿಟ್ಟೋಗಿ ಅಂತ. ಕುಬೇರನ್ ಬಿಟ್ಟು ಹೋಗ್ತಾನಿಲ್ಲ, ತಗೊಂಡೇ ಹೋಯ್ತು ಅಯ್ಯಮ್ಮ. ಅಂದರೆ ದೇವ್ರು ಹಿಂಗೆ ಆದರೂ ನಮ್ಗೆ ಹೊಸ ಮಾಡಲ್ಲ ಅಂತ ಬಂದಿದ್ದಾನೆ ಅಂದರೆ, ಇವಾಗ ಇಟ್ಕೊಂಡಿದ್ರಲ್ಲ ಸೀರೆ, ಅದೇ ಸೀರೆ ಬೇಕು ನನಗೆ, 3,000 ದುಡ್ಡು ಬೇಕು, ಅದೇ ಸೀರೆ ಬೇಕು, 3,000 ದುಡ್ಡು ಬೇಕು. ಕೊಡಲ್ಲ, ಕೊಡಲಿಲ್ಲ ಅಂದರೆ ಆ ಥರ ಇದು ಮಾಡ್ತೀನಿ, ಈ ಥರ ಲೊಟ್ಕೆ ಮುರಿತೀನಿ, ಏನೇನೋ ಮಾತಾಡ್ತಾರೆ, ಏನೇನೋ ಶಾಪಗಳಾಗ್ತಾರೆ. ನೀನು ಉದ್ಧಾರ ಆಗ್ತೀಯ, ನೀನು ಕೊಟ್ಟಿಲ್ಲ ಅಂದರೆ, ಹೆಂಗೆ ಸೀರೆ ಕೇಳ್ತೀವಿ, ಕೊಟ್ಟಿಲ್ಲ ಉದ್ಧಾರ ಆಗ್ತೀಯ ನೀನು ಅಂತ. ಸೊ ಹಂಗೋ ಮಾಡಿ ಇಸ್ಕೊಂಡು ಬಿಡಲಿಲ್ಲ. ಅದಾದಮೇಲೆ ಒಂದು ಗ್ಯಾಂಗ್ ಬಂತು, ಇದು 3ನೇವರು. ಪಾಪ ಇವ್ರಿಗೆ ಬಗ್ಗೆ ಏನೂ ಹೇಳಂಗಿಲ್ಲ, ನೀವು ಎಷ್ಟು ಕೊಡ್ತಾರೆ ಕೊಡಿ, ನಾವು ಆ ಥರ ಎಲ್ಲ ಮಾಡಲ್ಲ. ನಾನು ವಿಡಿಯೋನ ತೋರಿಸ್ಬಿಟ್ಟೆ ನೋಡಿ, ಇವರು ಎಲ್ಲ ಇಷ್ಟು ಹಿಂಸೆ ಕೊಟ್ಟಿದ್ದಾರೆ ನಮಗೆ ಅಂತ. ಕಣ್ಣೀರೇ ಬಂದ್ಬಿಡ್ತು ನನಗೆ. 5,000 ದುಡ್ಡು ಇಸ್ಕೊಂಡಿದ್ದಾರೆ, ಆದ್ರೂ ನಮ್ಗೆ ಎಷ್ಟೆಲ್ಲ ಶಾಪ್ ಹಾಕೋಗಿದ್ದಾರೆ ನೋಡಿಂದ ತೋರಿಸಿ. ಇವ್ರು ಏನೂ ಮಾತಾಡಿ, ನೀವು ಎಷ್ಟು ಕೊಡ್ತಾರೆ ಕೊಡಿ, ನಾನು ಇಸ್ಕೊಂಡು ಹೋಗ್ತೀನಿ, ನಾನು ಏನೂ ಮಾತಾಡಲ್ಲ. ನಾನು ಕೊಟ್ಟಿದ್ದೆ 100 ರೂಪಾಯಿ ಅವ್ರಿಗೆ. ನಿಜವಾಗ್ಲೂ 100 ರೂಪಾಯಿ ಮೇಲೆ ಅವ್ರು ಏನೂ ಮಾತಾಡಲೂ ಇಲ್ಲ. ಅವರು ಒಳ್ಳೇದಾಗಲಿ ಅಂತ ಕಾಯಿನ್ ಕೊಟ್ಟರು, ಅಕ್ಷತೆ ಎಲ್ಲ ಹಾಕಿದ್ರು ಅಂಗಡಿ ತುಂಬ. 100 ರೂಪಾಯಿ ಇಸ್ಕೊಂಡು ಸುಮ್ಮನೆ ಹೋದ್ರು. ಏನಂದರೆ ಏನೂ ಮಾತಾಡಲಿಲ್ಲ. ಈ ಥರ ಇದ್ದರೆ ನಮಗೂ ಏನೂ ಅನಿಸಲ್ಲ, ನಮಗೂ ಖುಷಿ ಆಗುತ್ತೆ, ಅವರು ಅರಿಸ್ದಾಗ ನಮಗೂ ಒಳ್ಳೇದು ಅನಿಸುತ್ತೆ. ಬಟ್ ಅವ್ರು ಆ ಥರ ಮಾಡ್ತಾರಲ್ಲ, ಅವ್ರಿಗೆ ನನಗೇನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ನನಗೆ ಅನಿಸಿದ ಪ್ರಕಾರ ಇಲ್ಲ, ಇವ್ರಿಗೆಲ್ಲರಿಗೂ ನಾವು ಅಂಗಡಿ ಮೇನ್ ರೋಡಲ್ಲಿ ಇರೋದಕ್ಕೆ ಕಾಣುತ್ತಾ, ಇಲ್ಲ ಒಬ್ಬೊಬ್ರು ಫೋನ್ ಮಾಡ್ಕೊಂಡು ಇಲ್ಲಿ ಅಂಗಡಿ ಓಪನ್ ಆಗಿದೆ ಬನ್ನಿ ಅವ್ರು ಅಷ್ಟು ನನಗಿಷ್ಟು ಕೊಟ್ಟರು, ನಿಮ್ಗಿಷ್ಟು ಕೊಡ್ತಾರೆ ಬನ್ನಿ ಅಂತ ಕರೆಸ್ತಾರ, ಅದು ಗೊತ್ತಿಲ್ಲ. ಬಟ್ ಓಕೆ ಬಂದ್ರೂ ನಮ್ಮ ಖುಷಿ ನಮ್ಮ ಮನ್ಸಿಗೆ ಬಂದಂಗೆ ಎಷ್ಟು ಕೊಡ್ತೀವಿ, ಅದು ಈಸ್ಕೊಂಡು ಹೋದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಇಷ್ಟು ಟಾರ್ಚರ್ ಕೊಡೋದು, ದಯವಿಟ್ಟು ಯಾರಾದರೂ ಈ ಥರ ಟ್ರಾನ್ಸ್ಜೆಂಡರ್ಗಳು ಈ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಯಾರಿಗೂ ಕೂಡ ಈ ಥರ ಹಿಂಸೆ, ಈ ಥರ ಟಾರ್ಚರ್ನ ದಯವಿಟ್ಟು ಕೊಡೋಕೆ ಹೋಗಬೇಡಿ ಅಂತ ಕೇಳ್ಕೊತೀನಿ. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಕಡೆ ಫ್ಯಾಮಿಲಿಯವರು ಇಲ್ಲೇ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿರೋರೆಲ್ಲ ಬಂದರು ಅಂಗಡಿಗೆ. ಸೊ ನಮ್ಗೊಂಥರ ಖುಷಿ, ನಾವು ಅಂಗಡಿನ ಓಪನ್ ಮಾಡಿದಾಗ ಇವ್ರನ್ನೆಲ್ಲ ನೋಡ್ಬೋದಲ್ಲ. ಇಲ್ಲಾಂದರೆ ಹಬ್ಬ ಹರಿದಿನ ಊರ ಕಡೆಗೆ ಹೋದಾಗ ಮಾತ್ರ ನೋಡಬೇಕು, ಇಲ್ಲೆಲ್ಲ ಬಂದರೆ ನೋಡ್ಬೋದಲ್ಲ, ಮೀಟ್ ಮಾಡ್ಬೋದಲ್ಲ, ಅನ್ನೋದು ಒಂಥರ ಖುಷಿ. ಸೊ ಇದಿಷ್ಟು ಅಂಗಡಿ ಓಪನಿಂಗ್ ವ್ಲಾಗು. ಹೆಂಗೆಲ್ಲ ಓಪನ್ ಮಾಡಿದ್ವಿ, ಯಾರೆಲ್ಲ ಬಂದಿದ್ರು ಎಲ್ಲ ಅಂಗಡಿಲಿ ತೋರಿಸಿದ್ವಿ. ತುಂಬ ಜನ ಮಕ್ಳುಗಳನ್ನ ಕೇಳ್ತಾ ಇದ್ರಿ. ಆಲ್ಮೋಸ್ಟ್ ಒಂದು 99% ಬರೀ ಪೆಕ್ಕುಮ್ಮ ಬಗ್ಗೆ, ನನ್ನ ಬಂಗಾರಿ ಕ್ರಿಶ್ ಬಗ್ಗೆ ಅಷ್ಟೇ ಬರ್ತಾ ಇತ್ತು. ಮಕ್ಳನ್ನ ತೋರಿಸಿ ಅಂತ. ಫೈನಲಿ ಮಕ್ಳು ಹೆಂಗಿದ್ದಾರೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ವಿಡಿಯೋದಲ್ಲಿ, ನೋಡ್ಕೊಬಿಡಿ ಮಕ್ಕಳು. ನೆಕ್ಸ್ಟು ಇದು ಒಂದು ಬಿಟ್ಟರೆ ಇನ್ನು ಪಾಪು ಮುಡಿ ತಗ್ಸಿದ ಒಂದು ವ್ಲಾಗ್ ಹಾಕ್ತೀನಿ, ಅದು ಕೂಡ ಹಳೆ ವ್ಲಾಗೇ. ಅದಾದಮೇಲೆ ರೆಗ್ಯುಲರ್ ಆಗಿ ಈಗ ಲೈಫ್ ಸ್ಟೈಲ್ ಏನು ನಡೀತಾ ಇದೆ ನಮ್ಮದು ಅನ್ನೋದನ್ನೇ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಿಂಗಲ್ ಕಮೆಂಟ್ ಆದರೂ ಹಾಕಿ. ನಿಜವಾಗ್ಲೂ ಏನು ಅನ್ನಿಸ್ತು ನಿಮಗೆ ಇಷ್ಟು ದಿವಸ ಆದಮೇಲೆ ವ್ಲಾಗ್ ಶೇರ್ ಮಾಡಿದ್ದು ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಒಂದು ಸಿಂಗಲ್ ಕಮೆಂಟಲ್ಲಾದರೂ ತಿಳಿಸಿ, ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದಾದಮೇಲೆ ಒಂದು 4 ಗಂಟೆ ಅಷ್ಟರಲ್ಲಿ ಬಂತು ರೂಪತಿನ ಯಾವುದೋ ಫಂಕ್ಷನ್ಗೆ ಹೋಗಿ ಮುಗಿಸ್ಕೊಂಡು ಬಂದು ಇಲ್ಲಿ ಫಂಕ್ಷನ್ ಅಟೆಂಡ್ ಮಾಡಿ ದೇವ್ರಿಗೆಲ್ಲ ಅಕ್ಷತೆಲ್ಲ ಹಾಕಿ ಅದಾದಮೇಲೆ ಚೆನ್ನಾಗಾಗಲಿ ಅಂತ ಕೇಳಿಬಿಟ್ಟು
ಸ್ವೀಟ್ ಎಲ್ಲ ತಿನ್ಕೊಂಡು ಹೋದ್ರು, ಮನೆ ಕಡೆಗೆ ಹೊರಟ್ರು ಅವರು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಯಾರೆಲ್ಲ ಲಾಸ್ಟ್ವರೆಗೂ ಪೇಷನ್ಸ್ ಇಟ್ಕೊಂಡು ನನ್ನ ವಿಡಿಯೋನ ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಿಷ್ಟು ಅಂಗಡಿ ವಿಡಿಯೋ ಇದು ನೋಡ್ತಿರ್ಬೋದು. ಸಾಯಂಕಾಲ ಒಂದು 7:30 8 ಗಂಟೆ ಅಷ್ಟೊತ್ತಿಗೆ ಇರುವಂಥ ವಿಡಿಯೋ ಇದು. ಸೊ ಥ್ಯಾಂಕ್ ಯು ಸೋ ಮಚ್.